ಓಕೆ, ಕರ್ತನಿಗೆ ಮಹಿಮೆ ಆಗಲಿ ಪ್ರಿಯರೇ. ನಾವು ಹೇಜ್ಕೇಲ್ನ ಪ್ರವಾದನೆ ಗ್ರಂಥ 16ನೇ ಅಧ್ಯಾಯಕ್ಕೆ ನಾವು ಇವತ್ತು ಹೋಗುವಂತರಾಗಿರೋಣ. ನೆನ್ನೆ ದಿವಸ 15ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಬಂದೆವು, ಫಲವಿಲ್ಲದಂಥ ಒಂದು ದ್ರಾಕ್ಷೆ. ಅದು ಫಲ ಇಲ್ಲ ಅಂದರೆ ಅದರ ಕಟ್ಟಿಗೆ ಯಾವ ಪ್ರಯೋಜನಕ್ಕೂ ಬರೋದಿಲ್ಲ, ಅದು ಸುಡಲಿಕ್ಕೆ ಯೋಗ್ಯವಾದದ್ದೆಂಬುದಾಗಿ ನಾವು ನೋಡ್ತಾ ಬಂದೆವು. ಅದು ಇಸ್ರಾಯೇಲರು ಒಂದು ದ್ರಾಕ್ಷೆ ತೋಟಕ್ಕೆ ಹೋಲಿಕೆ ಆಗಿದ್ದಾರೆ. ಅವರಿಂದ ದೇವರು ನಿರೀಕ್ಷಿಸುವಂಥದ್ದು ಒಳ್ಳೆಯ ಫಲ ಎಂಬುದಾಗಿ ಹೇಳುವಾಗ ಒಳ್ಳೆಯ ಜೀವನ, ದೇವರಿಗೆ ಬೇಕಾದಂಥ ಒಳ್ಳೆಯ ನಡತೆ. ಇದನ್ನು ನಿರೀಕ್ಷಿಸುವಾಗ ಅದು ಕರ್ತನಿಗೆ ಸಿಕ್ಕಲಿಲ್ಲ. ಓಕೆ, ದೇವರು ಬೇಲಿ ಕಿತ್ತಾಕಿದನು, ನಾಶ ಆಯಿತು. ನಂತರ ಅದರ ಕೊಂಬೆಗಳೇನಿದೆ ಅಥವಾ ಅದರ ಕಟ್ಟಿಗೆ ಅದು ಸುಟ್ಟಲ್ಪಡುತ್ತೆ ಎಂಬುದಾಗಿ ನೋಡುವಂತರಾಗಿದೆ. ಇದೆಲ್ಲ ಮುಂದೆ ಫಲವಿಲ್ಲದಂಥ ದ್ರಾಕ್ಷೆ ತೋಟವಾದಂಥ ಇಸ್ರಾಯೇಲರಿಗೆ ಬರುವಂಥ ಒಂದು ನ್ಯಾಯ ತೀರ್ಪಿನ ಕುರಿತಾಗಿ ಹೇಜ್ಕೇಲನು ಇಲ್ಲಿ ವಿವರವಾಗಿ ಕರ್ತನ ವಾಕ್ಯವನ್ನು ಹೇಳುವಂಥದ್ದಾಗಿದೆ ಪ್ರಿಯರೇ. ಓಕೆ, ನಂತರ ಈ 15ನೇದು ಏನು ಹೇಳ್ತಂದರೆ ಅನ್ಫ್ರೂಟ್ಫುಲ್ನೆಸ್ ಆಫ್ ಇಸ್ರಾಯೇಲ್. ಓಕೆ, ನಂತರ ನಾವು 16ನೇ ಅಧ್ಯಾಯಕ್ಕೆ ಹೋಗುವಾಗ 16ನೇ ಅಧ್ಯಾಯದಲ್ಲಿ ಅನ್ಫೇತ್ಫುಲ್ನೆಸ್ ಆಫ್ ಇಸ್ರಾಯೇಲ್ ಎಂಬುದನ್ನು ನೋಡುತ್ತೇವೆ. ಓಕೆ, ಅಂದರೆ ಫಲವಿಲ್ಲದಂಥ ಇಸ್ರಾಯೇಲರು 15ನೇ ಅಧ್ಯಾಯದಲ್ಲಿ, ಇಲ್ಲಿ ಅಪನಂಬಿಗಸ್ತರಾದಂಥ ಇಸ್ರಾಯೇಲರು. ಇಟ್ ಮೀನ್ಸ್ ಅದರ ಅರ್ಥ ಏನಂತಂದರೆ, ಒಂದು ಹೆಂಡತಿ ತನ್ನ ಗಂಡನಿಗೆ ಮೋಸ ಮಾಡೋ ರೀತಿಯಲ್ಲಿ ಈ ಇಸ್ರಾಯೇಲ್ ಜನರು ಮಾಡ್ತಾ ಇರುವಂಥದ್ದು. ಓಕೆ, ಇದನ್ನು ಇಲ್ಲಿ ನಾವು ಕಲೀಲಿಕ್ಕೆ ಹೋಗುವಂಥದ್ದಾಗಿದೆ ಪ್ರಿಯರೇ. ಅಥವಾ ಅನ್ಫೇತ್ಫುಲ್ನೆಸ್ ಆಫ್ ಜೆರುಸಲೇಮ್ ಎಂಬುದಾಗಿ ನೋಡುವಂಥರಾಗಿದ್ದೇವೆ. ಅಥವಾ ಇನ್ನೊಂದು ಅರ್ಥ ಹೇಳಬೇಕಾದ್ರೆ ಗಾಡ್ಸ್ ಅನ್ಫೇತ್ಫುಲ್ ವೈಫ್ ಅಂತಲೂ ಹೇಳ್ಬೋದು. ಅಂದರೆ ದೇವರಿಗೆ ಅಪನಂಬಿಗಸ್ತಳಾದ ಹೆಂಡತಿ ಇಸ್ರಾಯೇಲ್, ಒಂದು ಹೆಂಡತಿಗೆ ಹೋಲಿಕೆಯಾಗಿ ಇಲ್ಲಿ ಬರೆಯಲ್ಪಟ್ಟಿರುವುದನ್ನು ನೋಡುವಂಥರಾಗಿದ್ದೇವೆ. ಓಕೆ, ನಾವೀಗ 16ನೇ ಅಧ್ಯಾಯಕ್ಕೆ ಹೋಗೋಣ. 16ನೇ ಅಧ್ಯಾಯ ದೊಡ್ಡ ಅಧ್ಯಾಯ, ಸುಮಾರು 63 ವಚನಗಳಲ್ಲಿದೆ. ಅದನ್ನು ಭಾಗವಾಗಿ ನಾವು ವಿಂಗಡಿಸಿಕೊಂಡು ಕಲಿಯುವಾಗ ಸುಲಭವಾಗಿ ಕಲೀಲಿಕ್ಕೆ ಸಾಧ್ಯವಾಗ್ತದೆ. ಓಕೆ, ಒಂದು ಅಧ್ಯಾಯದಲ್ಲಿ ಇರುವಂಥ ಒಂದು ಕೆಲವು ಭಾಗಗಳನ್ನು ಮಾಡಿಕೊಳ್ಳುವಾಗ ನಾವು ಕಲೀಲಿಕ್ಕೆ ಅನುಕೂಲವಾಗಲಿ ಅಂತ ಅಷ್ಟೇ. ಓಕೆ, ಒಟ್ಟಾರೆ ಇದರ ಒಂದು ಟೈಟಲ್ ಏನಂದರೆ ಅನ್ಫೇತ್ಫುಲ್ನೆಸ್. ಓಕೆ, ತಲೆಬರ ಅಲ್ಲಿ ನೋಡಿ, ಯಹೂದವೆಂಬಾಕೆಯ ಪತಿದ್ರೋಹ ಎಂಬುದಾಗಿ ನೋಡುತ್ತೇವೆ. ಅನ್ಫೇತ್ಫುಲ್ನೆಸ್ ಅಂತ. ಓಕೆ, ಪತಿದ್ರೋಹ, ಪತಿ ಯಾರು? ದೇವರು. ಯಹೂದವೆಂಬಾಕೆ ಹೆಂಡತಿ, ಪತಿದ್ರೋಹ ಎಂಬುದಾಗಿ ಅಲ್ಲಿ ನೋಡುವಂತರಾಗಿದ್ದೇವೆ. ಈಗ ನಾವು 1ರಿಂದ 5ನೇ ವಚನ ಓದೋ ತನಕ ಈ ಯಹೂದವೆಂಬಾಕೆ ಪತಿ, ಅವಳ ಜನನ ಎಲ್ಲ ಆಯಿತು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅವಳ ಜನನ, ದ ಬರ್ತ್ ಆಫ್ ಜೆರುಸಲೇಮ್. ಓಕೆ, ಜೆರುಸಲೇಮ್ ಅಂತಲೇ ಹೇಳ್ಬೋದು, ಅಥವಾ ಯಹೂದ್ಯರು ಅಲ್ಲಿ ವಾಸಿಸುವಂಥ ಜನರ ಕುರಿತಾಗಿ ಹೇಳುವಂಥದ್ದು. ಓಕೆ, ದ ಬರ್ತ್ ಆಫ್ ಜೆರುಸಲೇಮ್. ಓಕೆ, ಎಲ್ಲಿ ಅದು ಜನನ ಆಯಿತು, ಬರ್ತ್ ಎಲ್ಲ ಆಯಿತು ಅಂತ. ಓಕೆ, 1ರಿಂದ 5ನೇ ವರ್ಷ ತನಕ. ಅದೇ ಪ್ರಕಾರ ನಾವು 6ರಿಂದ 14 ತನಕ ದ ಮ್ಯಾರೇಜ್ ಆಫ್ ಜೆರುಸಲೇಮ್, ಅದರ ವಿವಾಹ. ಓಕೆ, ಯಾರೊಟ್ಟಿಗೆ? ದೇವರೊಂದಿಗೆ ವಿವಾಹ ಆಗುವುದನ್ನು ನೋಡುತ್ತೇವೆ. ಅಲ್ಲ, ಅದರ ವಿರೋಧ, ದ ಮ್ಯಾರೇಜ್ ಆಫ್ ಜೆರುಸಲೇಮ್ 6ರಿಂದ 14. ನಂತರ ಜೆರುಸಲೇಮ್ ದ ಪ್ರಾಸ್ಟಿಟ್ಯೂಟ್. ಓಕೆ, ಯೆರೂಸಲೇಮಿನ ಜಾರತ್ವ, ಅದರ ಕುರಿತಾಗಿ ನೋಡುತ್ತೇವೆ. ಅದರರ್ಥ ಪತಿದ್ರೋಹ ಏನಿದೆಯೋ ಅದು 16ನೇ ಅಧ್ಯಾಯದ 15ನೇ ವರ್ಷದಿಂದ 34ನೇ ವರ್ಷ ತನಕ ಅದರ ಕುರಿತಾಗಿಯೇ ವಿವರವಾಗಿ ಬರೆಯಲ್ಪಟ್ಟಿರೋದನ್ನು ನೋಡುತ್ತೇವೆ. 34 ತನಕನೂ ಸಹ ಅದರ ಅಪನಂಬಿಕೆಯ ಕುರಿತಾಗಿ, ಅದರ ಪತಿದ್ರೋಹದ ಕುರಿತಾಗಿ ಅಲ್ಲಿ ಹೇಳುವುದನ್ನು ನೋಡುವಂತರಾಗಿದ್ದೇವೆ. ಜೆರುಸಲೇಮ್ ದ ಪ್ರಾಸ್ಟಿಟ್ಯೂಟ್. ಓಕೆ, ಜಾರಿಣಿ ಎಂಬುದಾಗಿ ಕರೆಯುವಂಥದ್ದು. ಓಕೆ, ನಂತರ 4ನೇದಾಗಿ ನೋಡುವಾಗ ದ ಲಾರ್ಡ್ ವಿಲ್ ಪನಿಷ್ ಜೆರುಸಲೇಮ್, ದೇವರು ಯೆರೂಸಲೇಮನ್ನು ಶಿಕ್ಷಿಸುವಂಥದ್ದು. 35ರಿಂದ 43 ತನಕ ಅಲ್ಲಿ ಬರೆಯಲ್ಪಟ್ಟಿದೆ. ಹೀಗೆ ದೇವದ್ರೋಹ ಮಾಡೋದ್ರಿಂದ ಅಥವಾ ಪತಿದ್ರೋಹ ಮಾಡೋದ್ರಿಂದ ಬರುವಂಥ ಶಿಕ್ಷೆ ಕುರಿತಾಗಿ ನಾವು ಅಲ್ಲಿ 35ರಿಂದ 43 ತನಕ ಓದುವಂತರಾಗಿದ್ದೇವೆ. ನಂತರ ಜೆರುಸಲೇಮ್ ಈಸ್ ಲೈಕ್ ಸಮಾರ್ಯ ಆ್ಯಂಡ್ ಸೋದೋಮ್, ಈ ಯೆರೂಸಲೇಮು ಸಹ ಸಮಾರ್ಯದ ಹಾಗೆ ಸೋದೋಮಿನ ಹಾಗೆ ಆಯಿತು ಅಂತ. ಓಕೆ, ಅಂದರೆ ಅದರ ಹಂಗೆ ಆಯಿತು. 44ರಿಂದ 58 ತನಕ ನಾವು ನೋಡುವಂತರಾಗಿದ್ದೇವೆ. ನಾವು ಮುಂದೆ ಹೋದ ಸಮಯದಲ್ಲಿ ನಿನ್ನ ಅಕ್ಕ, ನಿನ್ನ ತಂಗಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ನಿನ್ನ ಅಕ್ಕ ಸಮಾರ್ಯ, ನಿನ್ನ ತಂಗಿ ಸೋದೋಮ್ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಲ್ಲೆಲ್ಲ ನೋಡುವ ಸಮಯದಲ್ಲಿ ಅಂದರೆ ಸೋದೋಮ್ ಸಮಾರ್ಯಕ್ಕಿಂತಲೂ
ಪತಿದ್ರೋಹ ಮಾಡೋದರ ಕುರಿತಾಗಿ ಯೆಹೂದ್ಯಕ್ಕೆ ಹೇಳುವುದನ್ನು ನೋಡುವಂಥರಾಗಿದ್ದೇವೆ, ಅಥವಾ ಯೆರೂಸಲೇಮಿಗೆ ಹೇಳುವುದನ್ನು. ನಂತರ ಕೊನೆಯದಾಗಿ ನೋಡುವಾಗ ದ ಲಾರ್ಡ್ ವಿಲ್ ಮೇಕ್ ಎ ನ್ಯೂ ಅಗ್ರಿಮೆಂಟ್ ವಿತ್ ಜೆರುಸಲೇಮ್. ಓಕೆ, ಅಂದರೆ ಹೊಸ ಒಂದು ಒಪ್ಪಂದವನ್ನು ಮಾಡಿಕೊಳ್ಳೋದು. ಈಗಾಗಲೇ ಒಂದು ಒಪ್ಪಂದ ಮಾಡ್ಕೊಂಡಿದ್ದು ಸೀನಾಯಿ ಬೆಟ್ಟದ ಮೇಲೆ, ಅದೆಲ್ಲ ಮುರಿದು ಹಾಳು ಮಾಡಿಬಿಟ್ರು. ಈಗ ಮತ್ತೊಂದು ಹೊಸ ಒಪ್ಪಂದ ಮಾಡ್ಕೊಳ್ಳೋದ್ರ ಕುರಿತಾಗಿ ದೇವರು ಅಲ್ಲಿ ತಿಳಿಸುವುದನ್ನು 59ರಿಂದ 63 ತನಕ ನೋಡುವಂಥರಾಗಿದ್ದೇವೆ ಪ್ರೇರೆ. ಹೀಗೆ ಈ ಒಂದು 6 ಭಾಗಗಳನ್ನು ಮಾಡಿಕೊಂಡು ನಾವು ಕಲಿಯೋಣ. ಒಂದು ಬರ್ತ್, ಅದರ ಜನನ. ಎರಡನೇದು ಮ್ಯಾರೇಜ್, ಮದುವೆ. ಓಕೆ, ಮೂರನೇದು ನೋಡುವ ಸಮಯದಲ್ಲಿ ಅದರ ಜಾರತ್ವ. ಓಕೆ, ಜಾರತ್ವ, ಪ್ರಾಸ್ಟಿಟ್ಯೂಟ್. ಅಥವಾ ನಂತರ ನಾವು 4ನೇದಾಗಿ ನೋಡುವಾಗ ಅದಕ್ಕೆ ಬರುವಂಥ ಪನಿಷ್ಮೆಂಟ್ ಅಥವಾ ಶಿಕ್ಷೆ. ನಂತರ 5ನೇದಾಗಿ ನೋಡುವಾಗ ಅದು ಯಾರ ಹಾಗೆ ಇದೆ ಅಂತ, ಸಮ್ಮಾರ್ಯದ ಹಾಗೆ, ಸೋದೋಮ್ನಾಗೆ ಇದೆ ಎಂಬುದಾಗಿ. ನಂತರ 8ನೇದಾಗಿ ನಾವು ನೋಡ್ತಾ ಬಂದಂಥದ್ದು ದೇವರು ಒಂದು ಹೊಸ ಒಪ್ಪಂದವನ್ನು ಮಾಡಿಕೊಳ್ಳೋದ್ರ ಕುರಿತಾಗಿ ನಾವು ನೋಡುವಂಥರಾಗಿದ್ದೇವೆ ಪ್ರೇರ. ಓಕೆ, ಇಲ್ಲಿ ಮೇನ್ ವಿಷಯ ಏನು? ಅನ್ಫೇತ್ಫುಲ್ನೆಸ್ ಅಲ್ವೇ. ಈ ದೇವರು ಏನೆಲ್ಲ ಇವರಿಗೆ ಮಾಡಬೇಕಿತ್ತೋ ಎಲ್ಲವನ್ನ ಮಾಡಿದ್ದಾನೆ. ಆದರೆ ಈ ಯೆರೂಸಲೇಮ್ ಅಥವಾ ಇಸ್ರಾಯೇಲರು ಅಥವಾ ಯಹೂದಿಗಳು ಅವರು ದೇವರಿಗೆ ಅವರು ನಂಬಿಗಸ್ತರಾಗಿ ನಡೆದುಕೊಳ್ಳಲಿಲ್ಲ. ಈ ಪತಿಯ ಕಡೆಯಿಂದ ಯಾವ ತೊಂದರೆ ಇಲ್ಲ ಇವರಿಗೆ. ಈ ಗಂಡನಿಂದ ಅಥವಾ ಈ ಪತಿಯಿಂದ ಯಾವುದೇ ರೀತಿಯಾದಂಥ ಒಂದು ತೊಂದರೆ ಇಲ್ಲ. ಎಲ್ಲ ಬೇಕಾದೆಲ್ಲವನ್ನು ಇವರಿಗೆ ಮಾಡಿಕೊಡುವಂತನಾಗಿದ್ದಾನೆ. ಆದರೆ ಸಮಸ್ಯೆ ಇರುವಂಥದ್ದು ಹೆಂಡತಿಯ ಕಡೆಯಿಂದ, ಪತ್ನಿಯ ಕಡೆಯಿಂದ ಎಂಬುದಾಗಿ ನೋಡುತ್ತೇವೆ. ಇಲ್ಲಿ ನೋಡುವ ಸಮಯದಲ್ಲಿ ಇಲ್ಲಿ ದೇವರು ಒಬ್ಬ ಪತಿಯಾಗಿದ್ದಾನೆ, ಇಸ್ರಾಯೇಲ್ ಅಥವಾ ಯೆರೂಸಲೇಮ್ ಒಂದು ಪತ್ನಿಯಾಗಿದೆ. ಈಗ ದೇವರು ಪತಿಯಾಗಿ ತನ್ನ ಕರ್ತವ್ಯಗಳನ್ನು ಏನೆಲ್ಲ ಮಾಡಬೇಕಾದ ಅದನ್ನು ಮಾಡುತ್ತಾ ಇದ್ದಾನೆ. ಆದರೆ ಪತ್ನಿಯಾಗಿ ಆಕೆ ಆ ಫಲವನ್ನು ಕೊಡೋದಿಲ್ಲ, ಮತ್ತೆ ಗಂಡನಿಗೆ ನಂಬಿಗಸ್ತಳಾಗಿಯೂ ಇರಲಿಲ್ಲ. ಅದನ್ನು ನಾವಿಲ್ಲಿ ನೋಡುವಂಥದ್ದಾಗಿದೆ ಪ್ರೇಯರ್. ನಾವೀಗ 1ರಿಂದ 5 ತನಕ ಓದಿಕೊಳ್ಳುವಂಥರಾಗೋಣ. ಯೆಹೂದವೆಂಬಾಕೆಯ ಪತಿ ದ್ರೋಹ. ಆಮೇಲೆ ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ನರಪುತ್ರನೇ, ನೀನು ಯೆರೂಸಲೇಮಿಗೆ ಅದರ ಅಸಹ್ಯ ಕಾರ್ಯಗಳನ್ನು ತಿಳಿಯಪಡಿಸಿ ಹೀಗೆ ನುಡಿ. ಕರ್ತನಾದ ಯೆಹೋವನು ಯೆರೂಸಲೇಮೆಂಬಾಕೆಗೆ ಈ ಮಾತನ್ನು ಹೇಳಿ ಕಳುಹಿಸಿದ್ದಾನೆ. ನೀನು ಹುಟ್ಟಿದ್ದು ಕಾನಾನ್ ದೇಶ, ಅದೇ ನಿನ್ನ ಜನ್ಮಭೂಮಿ. ನಿನ್ನ ತಂದೆ ಅಮೋರಿಯನು, ನಿನ್ನ ತಾಯಿ ಹಿತ್ತಿಯಳು. ನಿನ್ನ ಜನನವನ್ನು ಕುರಿತು ಏನು ಹೇಳಲಿ? ನೀನು ಹುಟ್ಟಿದ ದಿವಸದಲ್ಲಿ ಯಾರು ನಿನ್ನ ಹೊಕ್ಕಳು ಕುಯ್ದು ಕಟ್ಟಲಿಲ್ಲ. ನಿನ್ನನ್ನು ನೀರಿನಿಂದ ತೊಳೆದು ಶುಚಿ ಮಾಡಲಿಲ್ಲ. ನಿನಗೆ ಉಪ್ಪನ್ನು ಸ್ವಲ್ಪವೂ ಸವರಲಿಲ್ಲ. ನಿನ್ನ ಬಟ್ಟೆಯಲ್ಲಿ ಎಷ್ಟು ಮಾತ್ರವೂ ಸುತ್ತಲಿಲ್ಲ. ನಿನ್ನನ್ನು ಕಟಾಕ್ಷಿಸಿ ಕರುಣಿಸಿ ಯಾರು ನಿನಗಿಂತಹ ಸಹಾಯ ಮಾಡಲಿಲ್ಲ. ನಿನ್ನ ಜನನದ ದಿವಸದಲ್ಲಿ ನೀನು ಹೇಸಿಗೆಯಾಗಿದ್ದಿ. ನಿನ್ನನ್ನು ಬಯಲಿನಲ್ಲಿ ಬೀಸಾಟು ಬಿಟ್ಟರು. ಓಕೆ, ದೇವರಿಗೆ ಮಹಿಮುಂಟಾಗಲಿ ಪ್ರೇರೆ. ಇಲ್ಲಿ ನಾವು ಇಸ್ರಾಯೇಲರ ಚರಿತ್ರೆಗೆ ನಾವು ಹೋಗ್ತೇವೆ. ಓಕೆ, ಇಲ್ಲಿ ನೀನು ಹುಟ್ಟಿದ್ದು ಎಂಬುದಾಗಿ ಹೇಳುವಾಗ ನೀನು ಹುಟ್ಕೊಂಡು ಬಂದೆ, ಯಾವ ರೀತಿಯಲ್ಲಿ ನೀನು ಈ ಸ್ಥಿತಿಗೆ ಬಂದಿದ್ದಿ ಎಂಬುದಾಗಿ ಜೆರುಸಲೇಮಿಗೆ ಅಥವಾ ಜೆರುಸಲೇಮಿನ ನಿವಾಸಿಗಳಿಗೆ ಹೇಳ್ತಕ್ಕಂಥ ಒಂದು ವಿಷಯ. ಇಲ್ಲಿ ಯೆರೂಸಲೇಮ್ ಎಂಬುದಾಗಿ ಹೇಳೋ ಸಮಯದಲ್ಲಿ ಬಿಲ್ಡಿಂಗ್ಗಳಿಗೆಲ್ಲ ಅಲ್ಲಿ ವಾಸಿಸುವಂಥ ಜನರಿಗೆ, ಯಹೂದ ಜನರಿಗೆ ಇದನ್ನು ಹೇಳುವಂಥದ್ದು. ಹೇಜ್ಕೇಲನಿಗೆ ಉಂಟಾದಂಥ, ಅಂದರೆ ಸೆರೆಯಲ್ಲಿರುವಾಗಲೇ ಅವನಿಗುಂಟಾದಂಥ ಸಂದೇಶ ಯೆರೂಸಲೇಮ್ ಕುರಿತಾಗಿ ಅದನ್ನು ತಿಳಿಸು ಎಂಬುದಾಗಿ ಹೇಳುವುದನ್ನು ನೋಡುವಂಥರಾಗಿದ್ದೇವೆ. ಇಲ್ಲಿ ಯೆರೂಸಲೇಮ್ ಎಂಬಾಕೆ ಎಂಬುದಾಗಿ ನೋಡುತ್ತೆ. ಯೆರೂಸಲೇಮ್ ಒಬ್ಬ ಸ್ತ್ರೀಗೆ ಇಲ್ಲಿ ಹೋಲಿಕೆ ಆಗಿರುವುದನ್ನು ನೋಡುವಂಥರಾಗಿದ್ದೇವೆ. ಅಂದರೆ ಯೆರೂಸಲೇಮ್ ಎಂಬುದಾಗಿ ನಾನು ಹೇಳೋದಲ್ಲ, ಅಲ್ಲಿನ ನಿವಾಸಿಗಳು, ಇನ್ಹ್ಯಾಬಿಟೆಂಟ್ಸ್. ಓಕೆ, ಈ ಮಾತನ್ನು ಹೇಳಿ ಕಳುಹಿಸಿದನೆಂಬುದಾಗಿ ನೋಡುತ್ತೇವೆ. ನೀನು ಹುಟ್ಟಿದ್ದಲ್ಲಿ ಕಾನಾನ್ ದೇಶ. ಓಕೆ, ಕಾನಾನ್ ದೇಶ ನಮಗೆಲ್ಲರಿಗೂ ಸಹ ಗೊತ್ತಿದೆ. ದೇವರು ಅಬ್ರಾಮ್ನನ್ನು ಕಲ್ದಿಯರ ಊರ್ ಎಂಬ ಪಟ್ಟಣದಿಂದ ಕರೆದನೆಂಬುದಾಗಿ ನಮ್ಗೆ ಗೊತ್ತುಂಟು. ನಾನು ಸ್ವಲ್ಪ ಚರಿತ್ರೆಗೆ ಹೋಗ್ತೇನೆ, ಆಗ ನಿಮಗೆ ಸ್ವಲ್ಪ ಕೆಲವರಿಗೆಲ್ಲ ಅರ್ಥವಾಗ್ತದೆ. ಕರ್ತನು ಮೊದಲನೇದಾಗಿ ಆದಾಮ ಅವಳನ್ನು ದೇವರು ಸೃಷ್ಟಿ ಮಾಡಿದನು. ಆದಾಮ ಅವಳು ದೇವರ ಆಜ್ಞೆಯನ್ನು ಮೀರಿದರು. ಆಮೇಲೆ ಇಬ್ಬರು ಮಕ್ಕಳು ಅವ್ರಿಗುಂಟಾದರು. ಅದರಲ್ಲಿ ಹೇಬೇಲ, ಕಾಯನ ಫಸ್ಟು, ಹೇಬೇಲ ನಂತರ. ಕಾಯನನು ಹೇಬೇಲನನ್ನು ಕೊಂದು ಹಾಕಿಬಿಟ್ಟನು. ನಂತರ ದೇವರು
ಹೇಬೇರನಿಗೆ ಬದಲಾಗಿ ಸೇತನನ್ನು ಕೊಟ್ಟನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಸ್ವಲ್ಪ ಬೈಬಲ್ ಚರಿತ್ರೆ ಅರ್ಥ ಮಾಡಿಕೊಂಡ್ರೆ ನಿಮಗೆ ದೇವರ ವಾಕ್ಯ ಅರ್ಥ ಆಗ್ತದೆ. ಮೊದಲನೇದಾಗಿ ದೇವರು ಸೃಷ್ಟಿ ಮಾಡಿದಂಥ ಆದಾಮನನ್ನು, ನಂತರ ಹವ್ವಳನ್ನು, ಅವರನ್ನು ಒಟ್ಟಿಗೆ ಸೇರಿಸಿ ವಿವಾಹ ಮಾಡಿ ಬಹುಸಂತಾನೊಳವರೆಗೆ ಹೆಚ್ಚಿ ಭೂಮಿ ತುಂಬಿಕೊಳ್ಳ್ರಿ ಎಂಬುದಾಗಿ ಆಶೀರ್ವಾದ ಮಾಡಿ ದೇವರಿಟ್ಟನು. ಅವರು ದೇವರ ಆಜ್ಞೆಯನ್ನು ಮೀರಿ ನಡೆದರು. ಇಬ್ಬರು ಮಕ್ಕಳು ಹುಟ್ಟಿದರು. ಅದರಲ್ಲಿ ಕಾಯನ ಹೇಬೇಲನ್ನು ಕೊಂದು ಹಾಕಿದನು. ಈಗ ಒಬ್ಬನೇ ಉಳ್ಕೊಂಡು ದೇವರು ಏನು ಮಾಡಿದ್ರು, ಮತ್ತೆ ಆದಾಮ ಅವಳಿಗೆ ಸೇತನನ್ನು ಕೊಟ್ಟನು. ಹೇಬೇಲನಿಗೆ ಬದಲಾಗಿ ಸೇತನನ್ನು ಕೊಟ್ಟನು. ಓಕೆ, ಈಗ ಸೇತನ ಕುಟುಂಬದಲ್ಲಿ ಅನೇಕರು ಹುಟ್ಟಿ ಬರುತ್ತಾರೆ. ಕಾಯನನ ಕುಟುಂಬದಲ್ಲಿ ಅನೇಕರು ಹುಟ್ಟಿ ಬರುತ್ತಾರೆ. ಹೀಗೆ ನೋಹನ ಕಾಲಕ್ಕೆ 10 ತಲೆ ಆಗ್ತದೆ. ಒಟ್ಟು ಆದಾಮನಿಂದ 10 ತಲೆ ಆಗ್ತದೆ. ಆ ದಿನಗಳಲ್ಲಿ ಏನಾಗ್ತಿತ್ತು, ಆ ದಿನ ನೋಹನ ಕಾಲಕ್ಕೆ ಬಂದಾಗ ಎಲ್ಲ ಜನರು ಕೆಟ್ಟು ಹೋಗಿದ್ದರು ಎಂಬುದಾಗಿ ನೋಡುತ್ತೇವೆ. 6ನೇದಕ್ಕೆ ಬರುವಾಗ ಆದಿಕಾಂಡ, ಅವರು ಮನಸ್ಸಿನಲ್ಲಿ ಆಲೋಚನೆ ಮಾಡುವುದೆಲ್ಲವೂ ಬರೀ ಕೆಟ್ಟದಾಗಿತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಅದರಿಂದ ದೇವರು ಒಂದು ತೀರ್ಮಾನ ಮಾಡಿದನು, ಎಲ್ಲರನ್ನ ಜಲಪ್ರಳಯದಲ್ಲಿ ನಾಶ ಮಾಡ್ತೇನೆ ಎಂಬುದಾಗಿ. 10 ತಲೆಮಾರಾದ ಮೇಲೆ. ಅದಕ್ಕಿಂತ ಮುಂಚೆ ದೇವರು ಹನೋಕನ ಮುಖಾಂತರವಾಗಿ ಅನೇಕ ಭಕ್ತರ ಮುಖಾಂತರವಾಗಿ ಸಾರುತ್ತಾ ಬಂದನು. ಈ ನೋಹನು ಸಹ ಸಾರುತ್ತಾ ಬಂದನು, ಜಲಪ್ರಳಯ ಬರ್ತದೆ ಎಂಬುದಾಗಿ 120 ವರ್ಷ. ಆದರೆ ಜನರು ಆದಾಗ್ಯೂ ತಿರುಗಿಕೊಳ್ಳಲಿಲ್ಲ ದೇವರ ಕಡೆಗೆ. 120 ವರ್ಷ ಸಾರಿದರೂ ಸಹ ದೇವರ ಕಡೆಗೆ ತಿರುಗಿಕೊಳ್ಳಲಿಲ್ಲ. ದೇವರು ಜಲಪ್ರಳಯವನ್ನು ಬರಮಾಡ್ತೇನೆ ಎಂಬುದಾಗಿ ತೀರ್ಮಾನ ಮಾಡಿಕೊಂಡು ಜಲಪ್ರಳಯ 40 ದಿವಸ ಆಯಿತು. ಆಕಾಶದ ತೂಬು ತೆರೆಯಿತು, ಸಮುದ್ರದ ಸೆಲೆ ಹೊಡೆಯಿತು, ಮೇಲಿಂದ ನೀರು ಧಾರಾಕಾರ ಸುರಿಯಿತು, ಕೆಳಗಿಂದ ಸಹ ನೀರು ಹುಕ್ಕಿತು. ಅಂಥ ಒಂದು ಪ್ರಳಯ ಎಲ್ಲೂ ಆಗಿಲ್ಲ. ಇದು ವರ್ಲ್ಡ್ ವೈಡ್ ಅಥವಾ ಇಡೀ ಪ್ರಪಂಚಕ್ಕೆ ಆದಂಥ ಒಂದು ಪ್ರಳಯ. ದೊಡ್ಡ ದೊಡ್ಡ ಬೆಟ್ಟ, ನಮ್ಮದು ಮೌಂಟ್ ಎವರೆಸ್ಟ್ ಇದೆಯಲ್ಲ, ಅದು ಆ ಬೆಟ್ಟದ ಮೇಲೆ 15 ಮೊಳ ನೀರು ನಿಂತ್ಕೋತು. ಆ ಬೆಟ್ಟದ ಮೇಲೆ 15 ಮೊಳ ನೀರು ನಿಂತ್ಕೊಂಡ್ರೆ ಯಾರು ಉಳ್ಕೋತಾರೆ ಯೋಚನೆ ಮಾಡಿ. ವಾಕ್ಯದಲ್ಲಿದೆ 15 ಮೊಳ ನೀರು, ದೊಡ್ಡ ದೊಡ್ಡ ಬೆಟ್ಟಗಳ ಮೇಲೆ 15 ಮೊಳ ನೀರು ನಿಂತ್ಕೋತು ಎಂಬುದಾಗಿ ನೋಡುತ್ತೇವೆ. ಸಂಪೂರ್ಣವಾಗಿ ಎಲ್ಲರೂ ನಾಶವಾದರು. ಆದರೆ ದೇವರು ನೋಹನನ್ನು ಕಾಪಾಡಿದಂತ ನಿಮ್ಮೆಲ್ಲರಿಗೂ ಸಹ ಗೊತ್ತಿದೆ. ನೋಹನು ಆತನು ಜಲಪ್ರಳಯದಲ್ಲಿ ತನ್ನ ಕುಟುಂಬದೊಂದಿಗೆ ಉಳ್ಕೊಂಡು, ಈಗ ನೋಹನಿಗೆ 3 ಮಂದಿ ಮಕ್ಕಳಿದ್ರು. ಆತನು ಶೇಮ್, ಹಾಮ್, ಹೆಫೇತ್ ಎಂಬತಕ್ಕಂಥ 3 ಮಂದಿ ಮಕ್ಕಳು. ಅವರಿಂದ ಮತ್ತೆ ದೇವರು ಆಶೀರ್ವಾದ ಮಾಡಿದನು, ನೀವು ಬಹುಸಂತಾನೊಳವರೆಗೆ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಳ್ಳ್ರಿ ಅಂತ. ಮತ್ತೆ 9ನೇದರಲ್ಲಿ ದೇವರು ಆಶೀರ್ವಾದ ಮಾಡಿದನು ಆ ಕುಟುಂಬವನ್ನು. ಹೀಗೆ ಅವರು ಸಹ ಹೆಚ್ಚುತ್ತಾ ಬಂದರು. ಹೆಚ್ಚುತ್ತಾ ಬಂದು ಏನು ಮಾಡಿದರು, 3 ವ್ಯಕ್ತಿಗಳು, ಆ ಕುಟುಂಬಗಳು, ಅವರು ಪ್ರಯಾಣ ಮಾಡುತ್ತಾ ಮಾಡುತ್ತಾ ಶಿನಾರ್ ದೇಶಕ್ಕೆ ಬಂದು ಅಲ್ಲಿ ಬಯಲು ಸೀಮೆಯನ್ನು ನೋಡಿ, ಅಲ್ಲಿ ನಾವಿಲ್ಲೊಂದು ಪಟ್ಟಣ ಕಟ್ಟೋಣ, ಇಲ್ಲೊಂದು ಗೋಪುರ ಕಟ್ಟೋಣ, ದೊಡ್ಡ ಹೆಸರು ಪಡೆಯೋಣ, ಆಗ ನಾವೆಲ್ಲಿಗೂ ಚೆದರು ಹೋಗ್ಲಿಕ್ಕೆ ಆಸ್ಪದವಾಗೋದಿಲ್ಲ ಅಂತೇಳಿ ಆಲೋಚನೆ ಮಾಡಿಕೊಂಡು ಅಲ್ಲಿ ಗೋಪುರ ಕಟ್ಟಲಿಕ್ಕೂ ಅಲ್ಲಿ ಪಟ್ಟಣ ಕಟ್ಟಲಿಕ್ಕೂ ಹೋಗುತ್ತಾರೆ ಎಂಬುದಾಗಿ ನೋಡುತ್ತೇವೆ. ಆಗ ದೇವರು ಅವರನ್ನು ಅಲ್ಲಿಂದ ಚೆದರಿಸ್ತಾನೆ, ಭಾಷಾ ಭೇದ ಉಂಟಾಗ್ತದೆ, ಎಲ್ಲ ಕಡೆ ಚೆದರಿ ಹೋಗುತ್ತಾರೆ. 3 ಕುಟುಂಬಗಳು ಚೆದರಿ ಬಿಡ್ತಾರೆ. ದೇವರ ಆಸೆ ಏನಾಗಿತ್ತು, ಬಹುಸಂತಾನದವರೆಗೆ ಹೆಚ್ಚಿ ಭೂಮಿಯಲ್ಲಿ ತುಂಬಿಕೊಂಡು ವಶ ಮಾಡ್ಕೊಳ್ಬೇಕೆಂಬುದಾಗಿತ್ತು. ಇವರೇನು ಮಾಡ್ಕೊಂಡಿದ್ರು, ದೇವರ ಯೋಜನೆಗೆ ವಿರುದ್ಧವಾದಂಥದ್ದು, ಇಲ್ಲೇ ಇರೋಣ ಅಂತ. ಅದಲ್ಲ ದೇವರ ಯೋಜನೆ. ನಂತರ ದೊಡ್ಡ ಹೆಸರು ಪಡಿಬೇಕಂತ. ಯಾರು ಇವರು ದೊಡ್ಡ ಹೆಸರು ಬರಬೇಕಂತ, ದೇವ್ರಿಗೆಲ್ಲ ದೊಡ್ಡ ಹೆಸರು, ಇವರಿಗೆ ದೊಡ್ಡ ಹೆಸರು ಹೋಗ್ಬೇಕಂತ. ಇದೆರಡು ಸಿನ್ನ ಅವರಲ್ಲಿದ್ದಂಥದ್ದು. ಅದರಿಂದ ಅವರನ್ನು ದೇವರು ಚದುರಿಸಿದನು. ನಂತರ ಏನಾಯಿತು, ತಿರುಗಿ ದೇವರು ಇವರೆಲ್ಲರೂ ಬ್ಯಾಬಿಲೋನಿಂದ ಹೊರಟಂಥವರು, ಬ್ಯಾಬಿಲೋನ್ಲಿ ಏನಾಗಿತ್ತು ಇಲ್ಲಿ ತನಕ ಗೊತ್ತುಂಟ. ಅವರು ಕಟ್ಕೊಂಡು ಬಿಲ್ಡಿಂಗ್ ಕಟ್ಕೊಂಡು ಏನು ಮಾಡಿದ್ರು ಗೊತ್ತುಂಟ. ಇಲ್ಲಿ ಒಂದು ಅನ್ಯ ದೇವತೆ ಆರಾಧನೆ ಸ್ಟಾರ್ಟ್ ಆಗಿತ್ತು ಬ್ಯಾಬಿಲೋನ್ನಲ್ಲಿ. ನಮ್ಮೆಲ್ಲರಿಗೂ ಸಹ ಗೊತ್ತಿದೆ, ನಿಮ್ರೋದ, ಸೆಮಿರಾಮೀಸಳು, ತಾಮೋಚ್, ಇವೆಲ್ಲ ದೇವರುಗಳ ಪೂಜೆ ಅಲ್ಲಿ ಸ್ಟಾರ್ಟ್ ಮಾಡಿಬಿಟ್ರು ಈ 3 ಕುಟುಂಬದವರು. ಎಲ್ಲರೂ ಚದ್ರಿ ಹೋದರು. ಹೋದಂಥವ್ರು ಅಲ್ಲಲ್ಲಿ ಅದೇ ವಿಗ್ರಹಾರಾಧನೆಗಳನ್ನು ಪ್ರಾರಂಭಿಸಿದರು. ಅಲ್ಲಲ್ಲಿ ಹೋಗಿ ಅವರೆಲ್ಲ ಅನ್ಯ ದೇವತೆಗಳನ್ನ ಸೇವಿಸ್ತಾ ಇದ್ದರು. ಆಗ ದೇವರು ಶೇಮನ ಕುಟುಂಬದಿಂದ ಅಬ್ರಾಮನನ್ನು ಆರಿಸಿಕೊಳ್ಳುವುದನ್ನು ನಾವು ನೋಡುತ್ತೇವೆ. ಅಬ್ರಾಮನು ಸಹ ವಿಗ್ರಹಾರಾಧಕನಾಗಿದ್ದನು, ಅನ್ಯ ದೇವತೆಗಳನ್ನು ಸೇವಿಸ್ತಾ ಇದ್ದಾನೆಂಬುದಾಗಿ ನಾವು ಯೆಹೋಶುವನ ಗ್ರಂಥದಲ್ಲಿ 24ನೇದಲ್ಲಿ ಓದುತ್ತೇವೆ. ಅಲ್ಲಿಂದ ದೇವರು ಏನು ಮಾಡಿದನು, ಅವನನ್ನು ಆರಿಸಿಕೊಂಡನು. ಯಾಕೆ ದೇವರು ಇವನು ಮಾತ್ರ ಆರಿಸಿಕೊಂಡನು? ಉದ್ದೇಶ ಏನು? ಉದ್ದೇಶ ಏನೆಂಬುದಾಗಿ ಹೇಳುವ ಸಮಯದಲ್ಲಿ ಲೋಕಕ್ಕೆ ಒಬ್ಬ ರಕ್ಷಕನನ್ನು ಈ ಕುಟುಂಬದಿಂದ ಕಳಿಸಿಕೊಡ್ಲಿಕ್ಕಾಗಿ. ಏನು ವಾಗ್ದಾನ ಮಾಡಿದ ದೇವರು, ಈಕೆಯ ಸಂತಾನನ ತಲೆಯನ್ನು ಜಜ್ಜುತ್ತದೆ ಎಂಬುದಾಗಿ ಆ ವಾಗ್ದಾನ ಮಾಡಿದಂಥ ಆ ಕರ್ತನನ್ನು, ಆ ರಕ್ಷಕನನ್ನು ಲೋಕಕ್ಕೆ ಕಳಿಸಿಕೊಡ್ಬೇಕಾಗಿತ್ತು. ಈಗ ಪಾಪ ಪರಿಹಾರಕ್ಕೋಸ್ಕರ ಒಂದು ಬಲಿ ಹಾಕಬೇಕಿತ್ತು. ಅದು ಮಾನವ ಬಲಿ, ಪ್ರಾಣಿಗಳಲ್ಲ. ಮನುಷ್ಯ ತಪ್ಪು ಮಾಡಿದ್ದಾನೆ, ಮನುಷ್ಯನ ಪಾಪ ಪರಿಹಾರಕ್ಕೆ ಒಂದು ಮನುಷ್ಯನ ಒಂದು ರಕ್ತ ಸುರಿಯಲ್ಪಡಬೇಕು. ಅದು ದೇವರ ಪ್ಲಾನಲ್ಲಿ ಇದ್ದಂಥದ್ದು.
ಅಲ್ವೇ? ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ಅಗೋವು ದೇವರ ಯಜ್ಞಕ್ಕೆ ನೇಮಿಸಿದ ಕುರಿ, ಅಂದರೆ ದೇವರು ಆಲ್ರೆಡಿ ನೇಮಕ ಮಾಡಿದನು, ಜಗದೋತ್ಪತ್ತಿಗಿಂತ ಮುಂಚೆ ಕುಯ್ಯಲ್ಪಟ್ಟ ಕುರಿ ಎಂಬುದಾಗೆಲ್ಲ ಬರೆಯಲ್ಪಟ್ಟಿದೆಯಲ್ಲ. ಏನದರ ಅರ್ಥ? ಕರ್ತನಾದಂಥ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿಕೊಡುವಂಥದ್ದಾಗಿತ್ತು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಅದಕ್ಕೋಸ್ಕರ ಅಬ್ರಾಮನನ್ನು ಆರಿಸಿಕೊಂಡನು. ಈಗ ಅಬ್ರಾಮನಿಗೆ ದೇವರು ವಾಗ್ದಾನ ಮಾಡಿದನು, ಅವನನ್ನು ಕರೆದು ವಾಗ್ದಾನ ಮಾಡಿದನು. ಮೊದಲನೇದಾಗಿ ಅವನಿಗೆ ಕೆಲವು ಕಂಡೀಷನ್ ಹೇಳಿದನು. ನಿನ್ನ ಸ್ವದೇಶವನ್ನು, ನಿನ್ನ ಬಂಧು ಬಳಗವನ್ನು, ನಿನ್ನ ತಂದೆ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ಆಗ ಅಬ್ರಾಮನು ದೇವರಿಗೆ ವಿಧೇಯನಾಗಿ ಆತನು ಹೊರಟು ಹೋದನೆಂಬುದಾಗಿ ನೋಡುತ್ತೇವೆ. ಎಲ್ಲಿಗೆ? ಅವನಿಗೆ ಎಲ್ಲಿಗೆ ಹೋಗ್ತಾನೆ ಅಂತ ಗೊತ್ತಿಲ್ಲ. ದೇವರು ಎಲ್ಲಿ ನಡೆಸ್ತಾನೋ ಅಲ್ಲಿಗೆ ಹೋದನು. ಆ ದೇಶಕ್ಕೆ ಬಂದಾಗ ದೇವರು ಹೇಳ್ತಾನೆ, ಇದೇ ನಾನು ವಾಗ್ದಾನ ಮಾಡಿದಂಥ ದೇಶ, ನಿನಗೂ ನಿನ್ನ ಸಂತತಿಯವರಿಗೆ ಎಂಬುದಾಗಿ ಹೇಳ್ತಾನೆ. ಅದು ಕಾನಾನ್ ದೇಶ. ಆವಾಗ ಇವರೇನು ಅಷ್ಟು ಅಲ್ಲಿ ಪ್ರಬಲವಾದಂಥ ವ್ಯಕ್ತಿಗಳಿದ್ದರು. ಅಮೋರಿಯರು, ಕಾನಾನ್ಯರೆಲ್ಲ ಅಲ್ಲಿದ್ದರು ಎಂಬುದಾಗಿ ನೋಡುವಂಥವರಾಗಿದ್ದೇವೆ. ಈ ಅಬ್ರಾಮನ ವಂಶ ಏನು ಅಷ್ಟು ಪ್ರಬಲವಾಗಿಲ್ಲ. ಇವರು ಕೆಲವರು ಮಾತ್ರ ಅಲ್ಲಿದ್ದಂಥದ್ದು, ಕೆಲವರು ಮಾತ್ರ. ಇವರನ್ನು ಲೆಕ್ಕಕ್ಕೆ ಬರೆದವರು ಇವರು. ಅಲ್ಲಿ ದೊಡ್ಡ ದೊಡ್ಡ ಜನಾಂಗಗಳಿತ್ತು, ದೊಡ್ಡ ದೊಡ್ಡ ಜನಾಂಗಗಳು ಅಲ್ಲಿತ್ತು ಎಂಬುದಾಗಿ ನೋಡುವಂಥರಾಗಿದೆ. ಇವರಿಗೆ ಈ ದೇಶ ಸಿಕ್ಕದದ್ದು ಯಾವಾಗ ಎಂಬುದಾಗಿ ಹೇಳುವಾಗ, ಇವರಿಗೆ ದೇಶ ಕೊಟ್ಟಂಥದ್ದು ಐಗುಪ್ತ ದೇಶದಿಂದ ಬಿಡಿಸ್ಕೊಂಡು ಯೆಹೋಶುವನ ಕಾಲದಲ್ಲಿ ಆ ದೇಶವನ್ನು ಇವರಿಗೆ ವಶ ಮಾಡಿದಂಥದ್ದು. ಅದಕ್ಕಿಂತ ಮುಂಚೆ ಇವರಲ್ಲಿ ಇದ್ದರೂ ಅಷ್ಟೇ, ಆದರೆ ಇವರಷ್ಟು ಬೆಳೆದಿರಲಿಲ್ಲ, ಅಂದರೆ ಅಷ್ಟು ಜನಸಂಖ್ಯೆ ಇರಲಿಲ್ಲ. ಇವರು ಐಗುಪ್ತ ದೇಶಕ್ಕೆ ಹೋದ ಎಷ್ಟು ಜನರು? 70 ಜನರು ಅಷ್ಟೇ. ಎಲ್ಲರಿಗೂ ಸಾಗುತ್ತೆ. 70 ಜನರು ಮಾತ್ರ ಕಾನಾನ್ ದೇಶದಲ್ಲಿ ಅಬ್ರಾಮನ ವಂಶದವೃತ್ತರಿದ್ದರು. ಅವರು ಅಲ್ಲಿಗೆ ಹೋದಂಥವ್ರು. ಅಲ್ಲಿ ಹೋದಾಗ ಅವರು 4-6 ಲಕ್ಷ ಕಾಲಾಳುಗಳಿದ್ರು ಎಂಬುದಾಗಿ ನೋಡುತ್ತೇವೆ. ಅವ್ರು ಬರುವಾಗ, ತಿರುಗಿ ಬರುವ ಸಮಯದಲ್ಲಿ ಆವಾಗ ಅವರು ಹೆಚ್ಚಿದಂಥದ್ದು. ಅದಕ್ಕಿಂತ ಮುಂಚೆ ಇವರು ಇಲ್ಲಿ ಭಾಳ ಕಡಿಮೆಯಾಗಿ ಇದ್ದಂಥವರು ಆಗಿದ್ದರು ಎಂಬುದಾಗಿ ನಾವು ನೋಡುವಂಥರಾಗಿದ್ದೇವೆ. ಈಗ ಎಲ್ಲಿ ದೇವರು ಇದು ಉಗಮವಾಗುವಂತೆ ಮಾಡಿದನು? ಕಾನಾನ್ ದೇಶದಲ್ಲಿ ಉಗಮವಾಗುವಂತೆ ಮಾಡಿದನು. ಓಕೆ, ಈಗ ಇಲ್ಲಿ ಹೇಳ್ತದೆ 3ನೇ ವಚನಕ್ಕೆ ಬರುವಾಗ, ಕರ್ತನಾದ ಯೆಹೋವನು ಯೆರೂಸಲೇಮ್ ಎಂಬಾಕೆಗೆ ಈ ಮಾತನ್ನು ಹೇಳಿ ಕಳಿಸಿದ್ದಾನೆ, ನೀನು ಹುಟ್ಟಿದ್ದು ಕಾನಾನ್ ದೇಶ. ಓಕೆ, ಅಂದರೆ ಈ ಹುಟ್ಟಿದ್ದು ಕಾನಾನ್ ದೇಶ, ಯೆರೂಸಲೇಮ್ ಕುರಿತಾಗಿ ಹೇಳುವಂಥದ್ದು. ಯೆರೂಸಲೇಮ್ ಇಲ್ಲಿದೆ, ಕಾನಾನ್ ದೇಶದಲ್ಲಿದೆ. ಓಕೆ, ಯೆರೂಸಲೇಮ್ ಯಾರಿಂದ ಕಟ್ಟಲ್ಪಟ್ಟಿತ್ತು? ಇದು ಅನ್ಯರಿಂದ ಅಥವಾ ಕಾನಾನ್ ದೇಶದವರಿಂದ ಕಟ್ಟಲ್ಪಟ್ಟಿತ್ತು. ಇವರು ವಶವಾಯಿತು ಅಷ್ಟೇ, ಅವರು ಇದನ್ನು ಕಟ್ಟಿದ್ದರು. ನೀನು ಹುಟ್ಟಿದ್ದು ಕಾನಾನ್ ದೇಶ, ಅದೇ ನಿನ್ನ ಜನ್ಮ ಭೂಮಿ. ನಿನ್ನ ತಂದೆ ಅಮೋರಿಯನು, ನಿನ್ನ ತಾಯಿ ಹಿತ್ತಿಯಳು. ದಟ್ ಮೀನ್ಸ್ ಅದರ ಅರ್ಥ ಏನು? ಇವರು ನಿನ್ನನ್ನು ಕಟ್ಟಿದರು, ನಿನಗೆ ಜನ್ಮ ಕೊಟ್ಟರಂತ. ಈ ದೇಶದಲ್ಲಿ ಇರ್ತಕ್ಕಂಥವ್ರು ನಿನಗೆ ಜನ್ಮ ಸಿಕ್ಕಿತು ಎಂಬುದಾಗಿ ಹೇಳುವ ಅರ್ಥದಲ್ಲಿ ಅಲ್ಲಿ ಮಾತಾಡುವಂಥದ್ದು. ಓಕೆ, ಅಂದರೆ ನೀನು ಕಾನಾನ್ ದೇಶದಲ್ಲಿ ಜನಿಸಿದಂಥವನೆಂಬುದಾಗಿ ಹೇಳುವಂಥದ್ದು. ಯೆರೂಸಲೇಮೇ, ನೀನು ಕಾನಾನ್ ದೇಶದಲ್ಲಿ ಜನಿಸಿದ್ದೀಯಾ, ನಿನ್ನ ತಂದೆ ಅಮೋರಿಯನು, ನಿನ್ನ ತಾಯಿ ಹಿತ್ತಿಯಳು ಎಂಬುದಾಗಿ ಹೇಳುವುದನ್ನು ನೋಡುವಂಥರಾಗಿದ್ದೇವೆ. ನಂತರ ಈಗ ಇಲ್ಲಿ ಗಮನಿಸಬೇಕಾದೇನಂತಂದರೆ, 4ನೇ ವರ್ಷದಲ್ಲಿ ನಿನ್ನ ಜನನವನ್ನು ಕುರಿತು ಏನು ಹೇಳಲಿ? ನೀನು ಹುಟ್ಟಿದ ದಿವಸದಲ್ಲಿ ಯಾರು ನಿನ್ನ ಹೊಕ್ಕಳು ಕೊಯ್ದು ಕಟ್ಟಲಿಲ್ಲ. ಓಕೆ, ಇಲ್ಲಿ ಗಮನಿಸಿ, ಇದು ಹುಟ್ಟಿದ್ರೂ ಸಹ, ಆದರೆ ಇದರ ಒಕ್ಕಳ ಕೊಯ್ದು ಯಾರು ಕಟ್ಟಲಿಲ್ಲ. ಅಂದರೆ ಹುಟ್ಟಿದ ತಕ್ಷಣ ಮಗುಗೆ ಒಕ್ಕಳು ಕೊಯ್ತಾರೆ, ಆ ಮಗುಗೆ ಒಕ್ಕಳನ್ನು ಕಟ್ಟುತ್ತಾರೆ. ನರ್ಸುಗಳು ಅಥವಾ ಆಸ್ಪತ್ರೆಯಲ್ಲಿ ಹುಟ್ಟಿದರೆ ಅವ್ರು ಕಟ್ ಮಾಡಿ ಒಕ್ಕಳನ್ನ ಕಟ್ಟುತ್ತಾರೆ. ನಿನಗೆ ಯಾರು ಅದನ್ನು ಕಟ್ಟಲಿಲ್ಲ. ನಂತರ 2ನೇದಾಗಿ ನೋಡ್ತೇವೆ, ಅಲ್ಲಿ ನಿನ್ನನ್ನು ನೀರಿನಿಂದ ತೊಳೆದು ಶುಚಿ ಮಾಡಲಿಲ್ಲ. ಏನು ಮಾಡಬೇಕಿತ್ತು? ಮೊದಲನೇದಾಗಿ ಒಕ್ಕಳು ಕುಯ್ದು ಕಟ್ಟಬೇಕು, ನಂತರ ನೀರಿನಿಂದ ಶುಚಿ ಮಾಡಬೇಕಿತ್ತು ಮಗು ಹುಟ್ಟಿದ ಮೇಲೆ. ಅದನ್ನು ಮಾಡಲಿಲ್ಲ. ನಂತರ ನಿನಗೆ ಉಪ್ಪನ್ನು ಸ್ವಲ್ಪವೂ ಸವರಲಿಲ್ಲ. ಅಂದರೆ ಇದು ಶುದ್ಧೀಕರಣಕ್ಕಾಗಿ ಬಳಸುವಂಥದ್ದು. ಆ ದಿನಗಳಲ್ಲಿ ಮಗು ಹುಟ್ಟಿದ ಮೇಲೆ ಉಪ್ಪನ್ನು ಸವರಿ ಅಲ್ಲಿರ್ತಕ್ಕಂಥ ಕಲ್ಮಸಗಳನ್ನೆಲ್ಲ ಅಥವಾ ಅಲ್ಲಿರ್ತಕ್ಕಂಥ ಅಶುದ್ಧತೆಯನ್ನು ತೆಗೆಯುವಂಥದ್ದು. ಇದು ಸುಮಾರು 40 ದಿನದ ತನಕ ವಾರಕ್ಕೊಂದಾವರ್ತಿ ಮಾಡ್ತಾಯಿದ್ರು. 40 ದಿವಸ ವಾರಕ್ಕೊಂದು ಸಾರಿ, 7 ಡೇಸ್ಗೊಂದು ಸಾರಿ ಉಪ್ಪನ್ನು ಸವರಿ ಶುಚಿ ಮಾಡ್ತಾಯಿದ್ರು ಮಕ್ಕಳನ್ನು. ಈಗ ಈ ಮಗುವಿಗೆ ಯಾವುದೇ ರೀತಿಯಾದಂಥ ಶುಚಿ ಮಾಡಲಿಲ್ಲ, ಉಪ್ಪು ಸವರಲಿಲ್ಲ. ನಂತರ ಉಪ್ಪು ಸವರದ ಮೇಲೆ ನಿನ್ನನ್ನು ಬಟ್ಟೆಯಲ್ಲಿ ಎಷ್ಟು ಮಾತ್ರವೂ ಸುತ್ತಲಿಲ್ಲ. ಬಟ್ಟೆ ಸುತ್ತಿ ಮಲಗಿಸ್ಬೇಕು, ಬಟ್ಟೆ ಸುತ್ತಲಿಲ್ಲ. ಅಲ್ಲಿ ಗಮನಿಸಿ, ಏನೆಲ್ಲ ಈ ಮಗುಗೆ ಆರೈಕೆ ಮಾಡಬೇಕಿತ್ತು ಅದು ಯಾವುದನ್ನು ಮಾಡಲಿಲ್ಲ. ಒಂದು ಒಕ್ಕಳು ಕೊಯ್ಲಿಲ್ಲ, ನಂತರ ಅಲ್ಲಿ ನೀರಿನ ತೊಳೆಯಲಿಲ್ಲ, ಉಪ್ಪಾಕಿ ಸವರಲಿಲ್ಲ, ನಿನ್ನನ್ನು ಬಟ್ಟೆಯಲ್ಲಿ ಎಷ್ಟು ಮಾತ್ರವೂ ಸುತ್ತಲಿಲ್ಲ. ನಂತರ 5ನೇ ವಚನ, ನಿನ್ನನ್ನು ಕಟಾಕ್ಷಿಸಿ
ಕರುಣಿಸಿ ಯಾರು ನಿನಗಿಂತ ಸಹಾಯ ಮಾಡಲಿಲ್ಲ. ನಿನ್ನ ಮೇಲೆ ಯಾರಿಗೂ ಕಟಾಕ್ಷ ಕರುಣೆ ಇರಲಿಲ್ಲ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಯಾರಿಗೂ ಈ ಮಗು ಕಂಡ್ರೆ ಕರುಣೆ ಇರಲಿಲ್ಲ, ಯಾರಿಗೂ ಈ ಮಗುವಿನ ಮೇಲೆ ಕರುಣೆ ಬರಲಿಲ್ಲ ಅಂತ ಅರ್ಥ. ಹೇಗಿದೆ ಇದು? ಒಕ್ಕಳು ಕುಯ್ದೆ ಬಿದ್ದಿದೆ, ತೊಳೆದೇ ಬಿದ್ದಿದೆ, ಉಪ್ಪು ಸವರಲಿಲ್ಲ, ಬಟ್ಟೆ ಸುತ್ತಿಲ್ಲ, ಅದಕ್ಕೆ ಕುರಿತಾಗಿ ಯಾರಿಗೂ ಕರುಣೆ ಇಲ್ಲ. ಓಕೆ, ನಂತರ ನೋಡುತ್ತೇವೆ, ನಿನ್ನ ಜನನದ ದಿವಸದಲ್ಲಿ ನೀನು ಏಸಿಗೆ ಆಗಿದ್ದಿ, ನಿನ್ನನ್ನು ಬಯಲಿನಲ್ಲಿ ಬೀಸಾಟು ಬಿಟ್ಟರು. ಗಮನಿಸಿ, ಏಸಿಗೆ ಆಗಿದ್ದಿ, ನಿನ್ನನ್ನು ಬಯಲಿನಲ್ಲಿ ಬೀಸಾಕ್ಬಿಟ್ಟಿದ್ರು. ಇವತ್ತು ಅಷ್ಟೇ ಅಲ್ವಾ? ಎಷ್ಟೋ ಮಕ್ಕಳು ಕಸದ ತೊಟ್ಟಿಯಲ್ಲಿ ಇರ್ತವೆ. ಎಷ್ಟೋ ಮಕ್ಕಳು ಕೆಲವರಿಗೆ ಬೇಕಿಲ್ಲ, ಬಿಸಾಕ್ತಾರೆ. ಆ ರೀತಿಯಲ್ಲಿ ಈ ಮಗು ಬಿದ್ದಿರುವಂಥ ಒಂದು ಚಿತ್ರಣವನ್ನು ಇಲ್ಲಿ ದೇವರ ವಾಕ್ಯ ನಮಗೆ ವಿವರಿಸುವುದು ನೋಡುವಂತರಾಗಿದೆ. ಇದು ಇಸ್ರಾಯೇಲ್ ಚಿತ್ರಣ. ನೀನು ಏಸಿಗಾಗಿ ಬಿದ್ದಿದ್ದಿ, ಬಯಲಿನಲ್ಲಿ ಬೀಸಾಟು ಬಿಟ್ಟರು. ಇಂಥ ಒಂದು ಸ್ಥಿತಿ ಇತ್ತು ಎಂಬುದಾಗಿ ನೋಡ್ತೇವೆ. ಯಾರು ಕರುಣಿಸಲಿಲ್ಲ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಆದರೆ ದೇವರ ಕರುಣೆ ಅವ್ರಿಗುಂಟಾಯಿತು. ನಾವು ಮುಂದಿನ ವಚನ ಓದುವಾಗ ನಮ್ಗೆ ಗೊತ್ತಾಗ್ತದೆ, ಯಾರು ಇರಲಿಲ್ಲ. ನಿನ್ನ ಎತ್ತ ತಾಯಿಯೂ ಸಹ, ಜನ್ಮ ಕೊಟ್ಟ ತಂದೆಯೂ ಸಹ ನಿನ್ನ ಕುರಿತಾಗಿ ಕರುಣೆ ತೋರಲಿಲ್ಲ. ಮತ್ತೆ ಆದಿ ಬೀದಿಲಿ ಹೋಗುವಂಥವರು ಸಹ ನಿನ್ನನ್ನು ನೋಡಿ ಕರುಣಿಸಲಿಲ್ಲ. ಯಾರು ಸಹಾಯಕ್ಕೆ ಬರಲಿಲ್ಲ, ಯಾರು ನಿನಗೆ ಉಪ್ಪು ಸವರಲಿಲ್ಲ, ತೊಳೆಯಲಿಲ್ಲ, ಬಟ್ಟೆ ಸುತ್ತಲಿಲ್ಲ, ಯಾರು. ಹಾಗೇ ನೀನು ಬಿದ್ದಿದ್ದಿ. ದಟ್ ಮೀನ್ಸ್ ಅದರ ಅರ್ಥ ಏನು? ನೆಕ್ಸ್ಟ್ ಮೂಮೆಂಟ್ ಏನು? ನೆಕ್ಸ್ಟ್ ಮೂಮೆಂಟ್ ಮರಣ. ಯಾರು ಇಲ್ಲ ಅಂದ್ರೆ ಏನಾಗ್ತದೆ? ಮಗು ಸ್ವಲ್ಪ ದಿನಗಳಲ್ಲಿ ಏನಾಗ್ತದೆ? ಬೆಳಿಗ್ಗೆನಾಗ ಬಿಸಿಲಿದೆ, ಸಾಯಂಕಾಲನಾಗ ಚಳಿ ಇದೆ, ಬಟ್ಟೆ ಇಲ್ಲ ಒದ್ಕೊಳ್ಳಿಕ್ಕೆ, ಏನೂ ಇಲ್ಲ. ಅದಕ್ಕೆ ಬೆಳಿಗ್ಗೆ ತುಂಬ ಬಿಸಿಲು ಬೀಳ್ತಾ ಇದೆ ಮಗುನ ಮೇಲೆ. ಬೈಲಲ್ಲಿ ಬಿದ್ದಿರುವಂಥದ್ದು, ಮನೆಯೊಳಗಲ್ಲ, ಬೈಲಲ್ಲಿ ಬಿಸಾಕಿರುವಂಥದ್ದು. ಏನಾಗ್ತದೆ? ಸ್ವಲ್ಪ ದಿವಸಗಳು ಅಥವಾ ಸ್ವಲ್ಪ ಗಳಿಗೆ ಇರ್ಬೋದು. ಹುಟ್ಟಿದ ತಕ್ಷಣ ಏನಾಗ್ತವೆ? ಮಕ್ಕಳು ಹೊರಗಡೆ ಬಂದಾಗ ಬಿಸಿಲು ತಾಪ ಮತ್ತು ಚಳಿಗೆ ಏನಾಗ್ತವೆ? ಸತ್ತು ಹೋಗ್ತವೆ. ಹೀಗೆ ಸಾಯುವಂಥ ಸ್ಥಿತಿಯಲ್ಲಿ ಇದಿತ್ತು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಪ್ರೇರೆ, ಇದರಲ್ಲಿ ನಮಗೆ ಒಂದು ಸತ್ಯ ಏನಂತಂದರೆ, ನಾನು ನೀವುಗಳು ಸಹ ಇದೇ ಸ್ಥಿತಿಯಲ್ಲಿದ್ದಂಥವ್ರು, ಜೀವದ ನಿರೀಕ್ಷೆ ಇಲ್ಲದಂಥವ್ರು ನಾವು. ದೇವರ ಕರುಣೆ ನಮಗುಂಟಾಯಿತು ಪ್ರೇರೆ. ಇಸ್ರಾಯೇಲರಿಗೆ ದೇವರ ಕರುಣೆ ಉಂಟಾದ ಹಾಗೆ, ಅಥವಾ ಈ ಮಗು ಏನಿದೆ, ಈ ಮಗುಗೆ ದಾರಿಯಲ್ಲಿ ಹಾದು ಹೋಗ, ಮುಂದೆ ಅದನ್ನು ಓದ್ತೇವೆ ನಾವು. ಅಲ್ಲಿ 6ನೇ ವಚನ ಹೋದಾಗ, ಬಯಲಿನ ಬೀಸಾಡ್ಬಿಟ್ಟು ನಾನು ಹಾದು ಹೋಗುವಾಗ ನಿನ್ನ ರಕ್ತದಲ್ಲೇ ಹೊರಳಾಡುತ್ತಿದ್ದ ನಿನ್ನನ್ನು ನೋಡಿ ಎಂಬುದಾಗಿ ನೋಡ್ತೇವೆ ಅಲ್ವೇ? ಅಲ್ಲಿ ನೋಡುವ ಸಮಯದಲ್ಲಿ ದಾರಿಯಲ್ಲಿ ಹೋಗುವಾಗ ನಾನು ಹೋಗ್ತಾ ಇದ್ದೆ, ನೀನು ರಕ್ತದಲ್ಲಿ ಹೊರಳಾಡ್ತಾ ಇದ್ದೆ. ಇದೇನು ಮೀನ್ಸ್ ಹೊರಳಾಡುವಂಥದ್ದು? ಇನ್ನೇನು ಸಾಯೋ ಬದುಕಿನ ಮೇಲೆ ಒದ್ದಾಡ್ತಾ ಇದೆ, ಅದಷ್ಟೇ. ನಮ್ಮ ಜೀವಿತದಲ್ಲಿ ಪ್ರಿಯರೇ, ನಾವು ಜೀವದ ಮಾರ್ಗವನ್ನು ಕಾಣದೆ ಮರಣದ ಮಾರ್ಗದಲ್ಲಿದ್ದಂಥವರು. ಕರ್ತನಾದಂಥ ಯೇಸು ನಮ್ಮ ಜೀವಿತದಲ್ಲಿ ಬಂದು ಶಿಲುಬೆಯಲ್ಲಿ ಕಾರ್ಯ ಮಾಡದೇ ಇದ್ದರೆ, ಅಥವಾ ನಮಗೆ ಆ ಸುವಾರ್ತೆ ಮುಟ್ಟಿ ಕರ್ತನಾದಂಥ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡದೇ ಇದ್ದರೆ, ಇನ್ನೊಂದು ಅರ್ಥ ಹೇಳಬೇಕಾದ್ರೆ ದೇವರ ಕೃಪೆ, ದೇವರ ಕರುಣೆ ನಮಗೆ ದೊರೆಯದೇ ಇದ್ದರೆ, ನಾವು ಸಹ ಇದೇ ಸ್ಥಿತಿಯಲ್ಲಿ ಮರಣಕ್ಕೆ ತುತ್ತಾಗಬೇಕಾಗಿತ್ತು. ನಾನು ಒಂದು ವಚನ ಓದುವಾಗ, ರೋಮಪತ್ರಿಕೆ ತುಂಬ ಒಂದು ಸಂತೋಷ ಕೊಡುವಂಥ ಒಂದು ವಚನ. ಪ್ರತಿಯೊಬ್ಬರು ನಮ್ಮ ವೈಯಕ್ತಿಕ ಜೀವನದಲ್ಲಿ ಅರ್ಥ ಮಾಡ್ಕೊಳ್ಬೇಕಂತ ಒಂದು ವಿಷಯ. ಅಲ್ಲಿ 9ನೇ ಅಧ್ಯಾಯದ 14ನೇ ವಚನ. ಹಾಗಾದರೆ ಏನು ಹೇಳೋಣ? ದೇವರಲ್ಲಿ ಅನ್ಯಾಯ ಉಂಟೋ? ಎಂದಿಗೂ ಇಲ್ಲ. ಯಾವನ ಮೇಲೆ ನನ್ನ ಕರುಣೆ ಉಂಟೋ ಅವನನ್ನು ಕರುಣಿಸುವೆನು, ಯಾವನ ಮೇಲೆ ನನ್ನ ಕನಿಕರವಿದೆಯೋ ಅವನಿಗೆ ಕನಿಕರ ತೋರಿಸುವೆನು ಎಂದು ದೇವರು ಮೋಶೆಗೆ ಹೇಳಿದ್ದಾನಷ್ಟೇ. ಗಮನಿಸ್ರಾ? ಇಲ್ಲಿ ಒಂದು ಸತ್ಯ ನಾವು ಅರ್ಥ ಮಾಡ್ಕೊಳ್ಬೇಕದೆ ಅಂತಂದರೆ, ನನ್ನ ಮೇಲೆಯೂ ದೇವರಿಗೆ ಕರುಣೆ ಉಂಟಾಯ್ತಲ್ಲ ಅಂತ. ಯಾರ ಮೇಲೆ ನನ್ನ ಕರುಣೆ ಇದೆಯೋ ಅವರಿಗೆ ಕರುಣೆ ತೋರಿಸುವೆನೆಂಬುದಾಗಿ ಇಲ್ಲಿ ದೇವರು ಹೇಳುವಾಗ, ಪ್ರತಿಯೊಬ್ಬರು ದೇವರವಾಗಿ ಕೇಳುವಂಥ ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಬೇಕು, ಕರ್ತನೇ ನನ್ನ ಮೇಲೆಯೂ ಸಹ ನೀನು ಕರುಣೆ ಇಟ್ಟೇ ಅಲ್ಲ ಅಂತ. ಇದು ನಮಗೆ ದೇವರಿಗೆ ಹೃದಯಪೂರ್ವಕ ಸ್ತೋತ್ರ ಮಾಡಲಿಕ್ಕೆ ಇರುವಂಥ ಒಂದು ವಚನ.
ಒಂದು ವೇಳೆ ದೇವರ ಕರುಣೆ ನನ್ನ ಮೇಲೆ ಬಾರದೇ ಇದ್ರೆ ನಾನು ಏನಾಗ್ತಿದೆ ಅಂತ ಆಲೋಚನೆ ಮಾಡಿ. ದೇವರ ಕರುಣೆ, ದೇವರ ದಯೆ ನನಗೆ ಸಿಕ್ಕದೆ ಇದ್ರೆ ನಾನು ಏನಾಗ್ತಿದೆ. ಅದಕ್ಕೆ ದೇವರ ವಾಕ್ಯದಲ್ಲಿ 32ನೇ ಕೀರ್ತನೆ ಬರೆಯಲ್ಪಟ್ಟಿದೆ, ದೇವರ ದಯೆ ಯಾರಿಗೆ ದೊರಕಿತಾವನೇ ಧನ್ಯನು. ಅದೇ ಪ್ರಕಾರ ಪ್ರಲಾಪಗಳು ಓದುತ್ತೇವೆ, ನಾವು ಉಳಿದಿರುವುದು ಯೆಹೋವನ ಕರುಣೆ ಎಂಬುದಾಗಿ ನೋಡುತ್ತೇವೆ. ಪ್ರಿಯ ದೇವಜನರೇ, ದೇವರ ಕರುಣೆ ಹೊರತಾಗಿ ಮತ್ತೊಂದಿಲ್ಲ. ಯಾರ ಮೇಲೆ ನನ್ನ ಕರುಣೆ ಇದೆಯೋ ಅವರನ್ನು ಕರುಣಿಸುವೆನೆಂಬುದಾಗಿ ಹೇಳುವಾಗ ಅರ್ಥ, ನಮ್ಮೊಬ್ಬೊಬ್ಬರ ಮೇಲೆ ದೇವರಿಗೆ ಕರುಣೆ ಇದ್ದದರಿಂದ ಎಷ್ಟೋ ಕೋಟ್ಯಾಂತರ ಜನರು ನಮ್ಮ ಸುತ್ತಮುತ್ತ ಇದ್ದಾರಲ್ವಾ. ಅರೆ ನಾನು ಅಂದ್ಕೋಬೇಕಾದೇನಂತಾರೆ, ದೇವರೇ ಈ ಕೋಟ್ಯಾಂತರ ಜನರ ಮಧ್ಯದಲ್ಲಿ ನನ್ನ ಮೇಲೆ ನಿನ್ನ ಕರುಣೆ ಉಂಟಾಯ್ತಲ್ಲ. ಮತ್ತೊಂದು ವಚನ 9ನೇ ಅಧ್ಯಾಯದ, ಅದರಲ್ಲೇ ರೋಮಪತ್ರಿಕೆ 9ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಹನ್ನೊಂದನೇ ವಚನ, ಆ ಮಕ್ಕಳು ಒಬ್ಬ ತಂದೆಯ ಮಕ್ಕಳಾಗಿದ್ದರು, ಅವರು ಇನ್ನೂ ಹುಟ್ಟದೆಯೂ ಒಳ್ಳೆಯದನ್ನಾಗಲಿ ಕೆಟ್ಟದನ್ನಾಗಲಿ ಮಾಡದೇ ಇದ್ದಾಗ ಹಿರಿಯನ್ನು ಕಿರಿಯನಿಗೆ ಸೇವೆ ಮಾಡುವುದೆಂಬುದಾಗಿ ಆಕೆಗೆ ಹೇಳಲ್ಪಟ್ಟಿತು. ಇದರಿಂದ ದೇವರು ತನಗೆ ಮನಸ್ಸಿದ್ದವರನ್ನು ಆರಿಸಿಕೊಳ್ಳುತ್ತಾನೆಂಬ ಸಂಕಲ್ಪವು ಸ್ಥಿರವಾಗಿರಬೇಕೆಂದು ತೋರಿಸಿದನು. ಗಮನಿಸಿ, ಅಲ್ಲಿ ಇದರಿಂದ ದೇವರು ತನಗೆ ಮನಸ್ಸಿದ್ದವರನ್ನು ಆರಿಸಿಕೊಳ್ಳುತ್ತಾನೆಂಬ ಸಂಕಲ್ಪವು ಸ್ಥಿರವಾಗಿರಬೇಕೆಂದು ತೋರಿಸಿದನು. ಪ್ರಿಯ ದೇವ ಮಕ್ಕಳೇ, ಒಳಗೆ ಬಂದಿರುವಂಥವರೇ, ಕರ್ತನ ಆಶ್ರಯಿಸಿಕೊಂಡಿರುವಂಥವರೇ, ನಮಗಿರತಕ್ಕಂಥ ಒಂದು ವಾಕ್ಯ ಇದು. ದೇವರು ತನಗೆ ಮನಸ್ಸಿದ್ದವರನ್ನು ಆರಿಸಿಕೊಳ್ಳುತ್ತಾನೆಂಬ ಸಂಕಲ್ಪ ಅರ್ಥಲ್ವೇ? ಅದಾಗಿದ್ರೆ ಏನು ಅರ್ಥ ಮಾಡ್ಕೊಳ್ಬೇಕು, ನನ್ನ ಮೇಲೆ ದೇವರಿಗೆ ಮನಸ್ಸುಂಟಾಯ್ತಲ್ಲ. ಯಾಕೆ ನಾನು ತಳ್ಬೋದಿತ್ತಲ್ಲ, ದೇವರು ನನ್ನ ಮೇಲೆ ದೇವರಿಗೆ ಮನಸ್ಸು ಬಂತಲ್ಲ. ಇದಕ್ಕಾಗಿ ನಾವೆಷ್ಟು ಸ್ತೋತ್ರ ಮಾಡಬೇಕಾಗಿದೆ ದೇವರಿಗೆ. ಅದರಿಂದ ತನಗೆ ಮನಸ್ಸಿದ್ದವರನ್ನು ಆರಿಸಿಕೊಳ್ಳುತ್ತಾನೆಂಬ ಸಂಕಲ್ಪವು ಸ್ಥಿರವಾಗಿರಬೇಕೆಂದು ತೋರಿಸಿದನು. ಆ ಸಂಕಲ್ಪವು ಪುಣ್ಯಕ್ರಿಯೆಗಳ ಮೇಲೆ ಆಧಾರಗೊಳ್ಳದೆ ಕರೆಯುವ ಆತನ ಚಿತ್ತದ ಮೇಲೆಯೇ ಆಧಾರಗೊಂಡಿದೆ ಎಂಬುದಾಗಿ ನೋಡುತ್ತೇವೆ. ನಮ್ಮ ಪುಣ್ಯಕ್ರಿಯೆಗಳಿಂದಲ್ಲ. ಇಲ್ಲಿ ನಾವೇನೋ ಒಳ್ಳೇದು ಮಾಡಿಬಿಟ್ಟಿದ್ದೇವೆ ಅಂತಲ್ಲ ದೇವರು ಆರಿಸ್ಕೊಂಡಿರೋದು ನಮ್ಮನ್ನು. ನಾವು ಭಾಳ ಒಳ್ಳೆಯವರು ಎಂಬುದಾಗೆಲ್ಲ ನಮ್ಮನ್ನು ಆರಿಸ್ಕೊಂಡಿರೋದು ಆಯ್ತಲ್ವೇ. ನಾವು ದಾನ ಧರ್ಮ ಪುಣ್ಯಕ್ರಿಯೆಗಳು ಒಳ್ಳೆ ರೀತಿಯಲ್ಲಿ ಬದುಕಿದ್ದೇವೆ ಅಂತಲ್ಲ ದೇವರು ನಮ್ಮನ್ನು ಆರಿಸ್ಕೊಂಡಿರೋದು. ಇದು ಪುಣ್ಯಕ್ರಿಯೆಗಳ ಮೇಲೆ ಆಧಾರಗೊಂಡಿಲ್ಲ, ಕರೆಯುವ ಆತನ ಮೇಲೆ ಆಧಾರಗೊಂಡಿದೆ. ಲೋಕವೆಲ್ಲ ಹೆಂಗಿದೆ, ತಮ್ಮ ಒಳ್ಳೆಯತನದ ಮೇಲೆ, ನಮಗೆ ಸ್ವರ್ಗ ಸಿಕ್ಕೋದು ಅಥವಾ ಮುಕ್ತಿ ಸಿಕ್ಕೋದು ಯಾವುದ್ರ ಮೇಲೆ ತಿಳ್ಕೊಂಡಿದ್ದಾರೆ. ನಾವು ಹೀಗೆಲ್ಲ ಒಳ್ಳೆಯದೆಲ್ಲ ಮಾಡಿಬಿಟ್ರೆ ಆ ದಾನ ಧರ್ಮ ಅಥವಾ ಪುಣ್ಯಕ್ರಿಯೆ ಅಥವಾ ಯಾತ್ರೆಗಳಿದೆಲ್ಲ ಮಾಡೋದು ನಮಗೆ ಮುಕ್ತಿ ಸಿಗ್ತದೆ ಎಂಬುದಾಗೆಲ್ಲ ತಪ್ಪು ತಿಳುವಳಿಕೆಲಿರುವುದನ್ನು ನೋಡುವಂಥರಾಗಿದ್ದೇವೆ. ಆದರೆ ಪುಣ್ಯಕ್ರಿಯೆಗಳ ಮೇಲೆಲ್ಲ ನಮಗೆ ಸಿಕ್ಕಿರುವಂಥದ್ದು ಆತನ ಕರೆಯುವಿಕೆ ಮೇರೆಗೆ ಎಂಬುದನ್ನು ನೋಡುವಂಥರಾಗಿದ್ದೇವೆ. ಅದರಿಂದ ಪ್ರಿಯರಿಗೆ ನೋಡುವ ಸಮಯದಲ್ಲಿ ದೇವರಿಗೆ ನನ್ನ ಮೇಲೂ ಮನಸ್ಸಿತ್ತಲ್ಲ, ದೇವರ ಕರುಣೆ ನನಗೆ ಉಂಟಾಯ್ತಲ್ಲ ಎಂಬತಕ್ಕಂಥ ಆ ಒಂದು ಮನೋಭಾವದಿಂದ ದೇವರಿಗೆ ಸ್ತೋತ್ರ ಮಾಡೋದು ಭಾಳ ಪ್ರಾಮುಖ್ಯವಾದದ್ದು. ಅದರಿಂದ ಪ್ರಿಯರೇ, ಎಷ್ಟೋ ಜನರಿದ್ದಾರಲ್ಲ, ನೆನೆಸ್ಕೊಳ್ಳಿ, ಸುತ್ತಮುತ್ತ ನೋಡಿ. ನೀವು ಆರಾಧನೆಗೆ ಹೋಗೋ ಸಮಯದಲ್ಲಿ ನನಗೆಂಥ ಭಾಗ್ಯ ಸಿಕ್ಕಿದೆ, ಬೇರೆಯವ್ರಿಗೆ ಇಲ್ವಲ್ಲ, ಅದೊಂದು ಗ್ರ್ಯಾಟಿಟ್ಯೂಡ್ ಅಥವಾ ಒಂದು ಕೃತಜ್ಞತೆ ಸಲ್ಲಿಸಲಿಕ್ಕೆ ಒಂದು ನಮಗೆ ಪ್ರೇರಣೆ ಅಲ್ವಾ. ಲೋಕವೆಲ್ಲ ವಿಗ್ರಹಾರಾಧನೆ ಮಾಡ್ತಾ ಇದೆ, ಜೀವಿಸೋ ದೇವರನ್ನ ಬಿಟ್ಟು ಲೋಕವೆಲ್ಲ ನರಕಕ್ಕೆ ಹೋಗ್ತಾ ಇದೆ. ಆದರೆ ದೇವರು ನನಗೂ ನಿಮಗೂ ಕರುಣೆ ತೋರಿದನಲ್ಲ, ಎಂಥ ಒಂದು ಭಾಗ್ಯ ಪ್ರಿಯರೇ. ಅದರಿಂದ ಇಲ್ಲಿ ನೋಡೋ ಸಮಯದಲ್ಲಿ ಯಾರು ಇದನ್ನ ಕರುಣಿಸಲಿಲ್ಲ ಎಂಬುದಾಗಿ ನೋಡುತ್ತೇವೆ. ಆದರೆ ಇಲ್ಲಿ ಕರುಣಿಸಿದಂಥ ವ್ಯಕ್ತಿ ಯಾರು? ಕರ್ತನಾದಂಥ ದೇವರು ಎಂಬುದನ್ನು ನಾವು ನೋಡುವಂತರಾಗಿದ್ದೇವೆ. ಓಕೆ, ಈಗ ಇದರ ಜವಾಬ್ದಾರಿಯನ್ನು ಕರ್ತನು ತೆಗೆದುಕೊಳ್ಳುವುದನ್ನು ನೋಡುವಂತರಾಗಿದೆ, ಈ ಮಗುವಿನ ಜವಾಬ್ದಾರಿ. ಓಕೆ, ನಾವು ಈಗ 6ರಿಂದ 14 ತನಕ ಓದಿಕೊಳ್ಳೋಣ. ನಾನು ಹಾದು ಹೋಗುತ್ತಾ ನಿನ್ನ ರಕ್ತದಲ್ಲೇ ಹೊರಳಾಡುತ್ತಿದ್ದ ನಿನ್ನನ್ನು ನೋಡಿ ನೀನು ರಕ್ತದಿಂದ ಹೊಲೆಯಾಗಿದ್ದರೂ ಬದುಕು ಎಂದು ಹೇಳಿದೆನು. ಹೌದು, ನೀನು ರಕ್ತದಿಂದ ಹೊಲೆಯಾಗಿದ್ದರೂ ಬದುಕು ಎಂದು ಹೇಳಿ ಬದುಕಿಸಿದನು. ಭೂಮಿಯಲ್ಲಿ ಮೊಳಕೆಯನ್ನೋ ಎಂಬಂತೆ ನಾನು ನಿನ್ನನ್ನು ಬೆಳೆಯಿಸಲು ನೀನು ಬಲಿತು ಪ್ರಾಯ ತುಂಬಿ ಅತೀ ಸುಂದರಿಯಾದಿ. ನಿನಗೆ ಸ್ತನ ಬಂತು, ನಿನ್ನ ಕೂದಲು ಉದ್ದವಾಯಿತು, ಆದರೆ ನೀನು ಬಟ್ಟೆ ಇಲ್ಲದೆ ಬೆತ್ತಲೆಯಾಗಿದ್ದಿ. ನಾನು ಹಾದು ಹೋಗುತ್ತಾ ನಿನ್ನನ್ನು ನೋಡಲು ಇಗೋ ನೀನು ಮದುವೆಗೆ ಸಿದ್ಧಳಾಗಿದ್ದಿ. ಆಗ ನಾನು ನನ್ನ ಹೊದಿಕೆಯ ನೆರಿಗೆಯನ್ನು ನಿನ್ನ ಮೇಲೆ ಹಾಕಿ ನಿನ್ನ ಮಾನವನ್ನು ಕಾಪಾಡಿದೆನು. ಇದಲ್ಲದೆ ನಾನು ನಿನಗೆ ಮಾತು ಕೊಟ್ಟು ಒಡಂಬಡಿಕೆ ಮಾಡಿಕೊಂಡದ್ದರಿಂದ ನೀನು ನನ್ನವಳಾದಿ. ಇದು ಕರ್ತನಾದ ಯೆಹೋವನ ನುಡಿ. ಆಗ ನಾನು ನೀರಿನಲ್ಲಿ ನಿನ್ನನ್ನು ಸ್ನಾನ ಮಾಡಿಸಿ
ನಿನ್ನ ಮೇಲಣ ರಕ್ತವನ್ನು ತೊಳೆದು ಬಿಟ್ಟು ನಿನಗೆ ತೈಲವನ್ನು ಹಚ್ಚಿದೆನು. ಇದಲ್ಲದೆ ನಾನು ಕಸೂತಿಯ ಬಟ್ಟೆಯನ್ನು ನಿನಗೆ ತೊಡಿಸಿ, ಕಡಲು ಹಂದಿಯ ತೊಗಲಿನ ಕೆರಗಳನ್ನು ನಿನ್ನ ಕಾಲಿಗೆ ಮೆಟ್ಟಿಸಿ, ನಯವಾದ ನಾರುಮಡಿಯನ್ನು ನಿನಗೆ ಉಡಿಸಿ, ರೇಷ್ಮೆಯ ಹೊದಿಕೆಯನ್ನು ನಿನಗೆ ಹೊದಿಸಿದೆನು. ಮತ್ತು ನಾನು ನಿನ್ನ ಕೈಗಳಿಗೆ ಬಳೆಗಳನ್ನು, ಕಂಠಕ್ಕೆ ಮಾಲೆಯನ್ನು, ಮೂಗಿಗೆ ಮೂಗುತಿಯನ್ನು, ಶಿರಸ್ಸಿಗೆ ಸುಂದರ ಕಿರೀಟವನ್ನು ಇಟ್ಟು ನಿನ್ನನ್ನು ಆಭರಣಗಳಿಂದ ಸಿಂಗರಿಸಿದೆನು. ನಿನ್ನ ಒಡವೆಗಳು ಬೆಳ್ಳಿ ಬಂಗಾರದವುಗಳು, ನಿನ್ನ ಉಡುಪು ನಯವಾದ ನಾರುಮಡಿ, ರೇಷ್ಮೆಯ ಹೊದಿಕೆ, ಕಸೂತಿಯ ಬಟ್ಟೆ, ನಿನ್ನ ಆಹಾರವು ಗೋಧಿ ಹಿಟ್ಟು, ಜೇನು, ಎಣ್ಣೆ, ನಿನ್ನ ಲಾವಣ್ಯವು ಅತಿ ಮನೋಹರ. ನೀನು ಗೊಂಡು ರಾಣಿಯಾದಿ. ನಾನು ನಿನಗೆ ಅನುಗ್ರಹಿಸಿದ ನನ್ನ ವೈಭವದಿಂದ ನಿನ್ನ ಸೌಂದರ್ಯವು ಪರಿಪೂರ್ಣವಾಯಿತು. ನಿನ್ನ ಚೆಲುವಿಕೆಯ ಹೆಸರು ವಾಸಿಯು ಜನಾಂಗಗಳಲ್ಲಿ ಹಬ್ಬಿತು. ಇದು ಕರ್ತನಾದ ಯೆಹೋವನ ನುಡಿ. ದೇವರಿಗೆ ಮಹಿಮುಂಟಾಗಲಿ ಪ್ರಿಯರೇ. ಇಲ್ಲಿ ಈ ಕರ್ತನು ಎರಡನೇದಾಗಿ ನೋಡುವಾಗ, ಇಲ್ಲಿ ಎರಡನೇ ಭಾಗ ನೋಡುವ ಸಮಯದಲ್ಲಿ ದ ಮ್ಯಾರೇಜ್. ಈಗ ದೇವರು ಅಲ್ಲಿ ಹಾದು ಹೋಗ್ತಾ ಇದ್ದಾನೆ. ಹಾದು ಹೋಗುವಾಗ ಈ ರಕ್ತದಲ್ಲಿ ಹೊರಳಾಡುತ್ತಿದ್ದಂಥ ಈ ಮಗುವಿಗೆ ಹೇಳದದ್ದೇನೋ ನೋಡ್ತೇವೆ. ನಾನು ಹಾದು ಹೋಗುತ್ತಾ ನಿನ್ನ ರಕ್ತದಲ್ಲಿ ಹೊರಳಾಡುತ್ತಿದ್ದ ನಿನ್ನನ್ನು ನೋಡಿ ನೀನು ರಕ್ತದಿಂದ ಹೊಲೆಯಾಗಿದ್ದರೂ ಬದುಕು ಎಂದು ಹೇಳಿದೆನೋ. ಮೊದಲನೇದು ವಿಷಯ ಏನು? ಬದುಕು, ಜೀವ ಕೊಡುವಂಥದ್ದು. ಫಸ್ಟ್ ದೇವರು ನಮಗೆ ಕೊಡುವಂಥದ್ದು. ದೇವರ ಬಳಿಗೆ ಬರುವಾಗ ದೇವರಲ್ಲಿ ನಾವು ಬೇಕಾದ್ದು ಅಥವಾ ದೇವರು ನಮ್ಮನ್ನು ಕರೆಯುವಂಥದ್ದು ಜೀವಕ್ಕಾಗಿ. ಅನೇಕರು ಬರುವುದೇನಕ್ಕೋಸ್ಕರ? ಜೀವ ಇಲ್ದಿರೋ ಪರವಾಗಿಲ್ಲ ಅಲ್ವೇ, ದುಡ್ಡು ಕಾಸು ಸಿಕ್ಕರೆ ಸಾಕು ಅಂತ ಅಲ್ವೇ. ನಮಗೆ ಅದು ಇದು ಎಲ್ಲ ಲೋಕದೆಲ್ಲ ಆಸೆಗಳು ತುಂಬಿದೆ. ದೇವ್ರಿಗೆ ಗೊತ್ತ ಬರೋದೇನಕ್ಕೋಸ್ಕರ? ಜೀವಕ್ಕಲ್ಲ. ಇಲ್ಲಿ ಕರ್ತನು ಮೊದಲನೇದಾಗಿ ಏನು ಹೇಳ್ತಾ ಇದ್ದಾನೆ? ಮರಣಕ್ಕೆ ತುತ್ತಾಗುವಂಥ ಈ ಮಗುವಿಗೆ ಹೇಳುವಂಥದ್ದು ಬದುಕು ಎಂದು ಹೇಳಿದನು. ಓಕೆ, ದೇವರ ನುಡಿಯಿಂದ ಎಲ್ಲೋ ಬದುಕ್ತಾ ಇರುವಂಥದ್ದು, ದೇವರ ಮಾತಿನಿಂದ ಎಲ್ಲೋ ಬದುಕ್ತಾ ಇರುವಂಥದ್ದು. ಕರ್ತನು ಇಡೀ ಜೀವ ಜಗತ್ತನ್ನು ಬರೀ ಬಾಯಿ ಮಾತಿನ ಉಂಟು ಮಾಡಿರುವಂಥದ್ದು. ನಾವು ಸುವಾರ್ತೆಗಳಲ್ಲಿ ಓದುತ್ತೇವೆ, 3 ವ್ಯಕ್ತಿಗಳಿಗೆ ಕರ್ತನಾಂತ ಯೇಸು ಕ್ರಿಸ್ತನು ಜೀವ ಕೊಟ್ಟದರ ಕುರಿತಾಗಿ ಬರೆಯಲ್ಪಟ್ಟಿದೆ. ತಮ್ಮನ್ನಿ ಎದ್ದೇಳು ಅಂತೇನೆ ಎದ್ದೇಳಿದಳು ಅವಳು. ಯೌವನಸ್ಥನೇ ಎದ್ದೇಳು ಎಂಬುದಾಗಿ ಎದ್ದೇಳು. ರಾಜರನ್ನೇ ಎದ್ದು ಹೊರಗೆ ಬಾ ಎಂಬುದಾಗಿ ಹೇಳಿದನು. ಎದ್ದು ಹೊರಗೆ ಬಂದನು. ನಮ್ಮ ಕರ್ತನು ಮಾತಿನಿಂದ ಬದುಕಿಸಿದನು. ನಮ್ಮ ಕರ್ತನಿಗೆ ಎಲ್ಲವೂ ಸಾಧ್ಯತೆ ಉಂಟು. ಹರಿದಿಲುಡುವಾಗ ಬದುಕು ಎಂಬುದಾಗಿ ಹೇಳಿದನು. ಹೌದು, ನೀನು ರಕ್ತದಿಂದ ಹೊಲೆಯಾಗಿದ್ದರೂ ಬದುಕು ಎಂದು ಹೇಳಿ ಬದುಕಿಸಿದೆನು. ಮೊದಲನೇದಾಗಿ ಜೀವ ಕೊಡುವಂಥದ್ದು ದೇವರ ಮುಖ್ಯ ಉದ್ದೇಶ. ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದಂಥದ್ದು, ನಮ್ಮೆಲ್ಲರನ್ನ ಹುಡುಕಿ ಬಂದಂಥ ಉದ್ದೇಶ ಏನು? ನಮಗೆ ಜೀವ ಕೊಡಲಿಕ್ಕಾಗಿ ಪ್ರಿಯರೇ. ಯಾವ ಜೀವ? ಶಾರೀರಿಕ ಜೀವ ಅಲ್ಲ, ಆತ್ಮಿಕ ಜೀವ ಕೊಡಲಿಕ್ಕಾಗಿ. ನಾವೆಲ್ಲರೂ ನಿತ್ಯ ಮರಣಕ್ಕೆ ತುತ್ತಾಗಿ ನರಕಕ್ಕೆ ಹೋಗಬೇಕಾಗಿತ್ತು. ಆದರೆ ಕರ್ತನಾದಂಥ ಯೇಸು ಕ್ರಿಸ್ತನು ಬಂದಂಥ ಉದ್ದೇಶ ನಮಗೆ ಜೀವ ಕೊಡಲಿಕ್ಕಾಗಿ. ನಾವು ಯೋಹಾನ ಸುವಾರ್ತೆ 10ನೇ ವಚನ ಓದುವಾಗ, ನಾನಾದರೂ ಅವುಗಳಿಗೆ ಜೀವ ಇರಬೇಕೆಂತಲೂ ಅದು ಸಮೃದ್ಧಿಯಾಗಿರಬೇಕೆಂತಲೂ ಬಂದೆನೆಂಬುದಾಗಿ ಬರೆಯಲ್ಪಟ್ಟಿದೆ. ನಾನಾದರೂ ಅವುಗಳಿಗೆ ಜೀವವಿರಬೇಕೆಂತಲೂ ಅದು ಸಮೃದ್ಧಿಯಾಗಿರಬೇಕೆಂತಲೂ ಬಂದೆನೆಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವುದನ್ನು ನೋಡುವಂತರಾಗಿದ್ದೇವೆ. ಅದರಿಂದ ದೇವರು ಜೀವ ಕೊಡಲಿಕ್ಕಾಗಿ, ಆತ್ಮೀಕವಾಗಿ ಸತ್ತಂತ ನಮಗೆ ಜೀವ ಕೊಡಲಿಕ್ಕಾಗಿ ಬಂದನು. ನಾವು ಎಫೆಸ ಪತ್ರಿಕೆ 2ನೇ ವಚನ ಓದುವಾಗ, ಅಪರಾಧಗಳ ಮತ್ತು ಪಾಪಗಳ ದೇಶ ಸತ್ತವರಾಗಿದ್ದ ನಿಮ್ಮನ್ನು ಸಹ ಕ್ರಿಸ್ತ ಯೇಸುವಿನಲ್ಲಿ ಬದುಕಿಸಿದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಜೀವ ಸಿಕ್ಕಿದೆ. ಕರ್ತನು ಮೊದಲನೇದಾಗಿ ಆಶೀರ್ವಾದ ಮಾಡುವಂಥದ್ದು ನಮಗೆ ಜೀವ ಪ್ರಿಯರೇ. ಅದಕ್ಕಾಗಿ ಯೇಸು ಕ್ರಿಸ್ತನು ಬಂದಂಥದ್ದು. ನೀವು ಬೇರೆ ಬೇರೆ ಗುರಿ ಇಟ್ಕೊಳ್ಬೇಡಿ, ಬೇರೆ ಬೇರೆ ಉದ್ದೇಶ ಇಟ್ಕೊಳ್ಬೇಡ್ರಿ. ಮೊದಲನೇದಾಗಿ ಬೇಕಾದಂಥದ್ದು ಜೀವ. ಕೆಲವರೆಲ್ಲ ಈಗ ಹೇಳ್ತಿದ್ದಾರೆ, ಜೀವ ಇದ್ರೆ ತಾನೇ ಏನಾದ್ರು ಮಾಡ್ಲಿಕ್ಕೆ ಸಾಧ್ಯತೆ ಉಂಟು ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಜೀವ ಇಲ್ಲದೆ ಏನು ಮಾಡ್ಲಿಕ್ಕೆ ಆಗ್ತದೆ ಎಂಬುದಾಗೆಲ್ಲ ಕೂಗುವುದನ್ನು ಎಲ್ಲ ನೋಡ್ತಾರೆ. ಜೀವ ಉಳಿಸ್ಕೊಂಡ್ರೆ ತಾನೇ ನಾವು ಇಲ್ಲಿ ಏನಾದ್ರು ಮಾಡ್ಲಿಕ್ಕೆ ಆಗ್ತದೆ, ಜೀವನ ಇಲ್ಲಾದ್ರೆ ಏನು ಮಾಡ್ಲಿಕ್ಕೆ ಆಗ್ತದೆ ಅಂತ. ಆದರೆ ನಾವೇನು ಮಾಡ್ತೇವೆ? ಜೀವ ಬಿಟ್ಬಿಡ್ತೇವೆ, ಲೋಕದ್ದೆಲ್ಲ ಬೇಕು ಅಂತ ಹೋಗ್ತಾ ಇದೆ. ಕರ್ತನಲ್ಲಿ ಕೊಡುವಂಥದ್ದು ಜೀವ, ಬದುಕು ಎಂಬುದಾಗಿ ಹೇಳಿ ಬದುಕಿಸಿದನು. ಭೂಮಿಯಲ್ಲಿ ಮೊಳಕೆಯನ್ನು ಎಂಬಂತೆ ನಾನು ನಿನ್ನನ್ನು ಬೆಳೆಯಿಸಲು ನೀನು ಬಲಿತು ಪ್ರಾಯ ತುಂಬಿ ಸುಂದರಿಯಾದಿ. ಇದು ಒಂದು ಹೆಣ್ಣು ಮಗು. ಓಕೆ, ಸುಂದರಿಯಾದಿ ಒಂದು ಹೆಣ್ಣು ಮಗು ಅಂದರೆ ಇಸ್ರಾಯೇಲರು ಅಥವಾ ಯಹೂದಿ ಅಥವಾ ಯೆರೂಸಲೇಮ್. ನೀನು ಸುಂದರಿಯಾದಿ. ಅಲ್ಲಿ ನೋಡ್ತೇವೆ, ಉದ್ದಕ್ಕೂ ನೋಡುವ ಸಮಯದಲ್ಲಿ ಅದರ ಪ್ರಾಸ್ಪರಿಟಿ, ಓಕೆ, ಅದರ ಹೇಳಿಗೆ, ಯೆರೂಸಲೇಮನ ಹೇಳಿಗೆ ಹೆಂಗುಂಟಾಯ್ತು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿರುವಂಥದ್ದು. ಇದೆಲ್ಲ ತೆಗೆದುಕೊಂಡು ಇದೆಲ್ಲ ಇಟ್ಕೊಂಡು ನಾವು ಹೀಗೆಲ್ಲ ಮಾಡ್ಕೋಬೋದಂತೆಲ್ಲ ಅರ್ಥ ಇಲ್ಲಿರುವಂಥ ವಾಕ್ಯ ಆದಾದ್ಮೇಲೆ
ಯೆರೂಸಲೇಮ್ ಯಾವ ರೀತಿ ಅಭಿವೃದ್ಧಿ ಹೊಂದಿತು, ಯಾವ ರೀತಿ ಲೋಕ ಪ್ರಸಿದ್ಧವಾಯಿತು ಎಂಬುದಾಗಿ ತೋರಿಸ್ಲಿಕ್ಕೋಸ್ಕರ. ಅರ್ಥ ಆಯ್ತಾ? ಯೆರೂಸಲೇಮ್ ಯಾವ ರೀತಿ ಲೋಕ ಪ್ರಸಿದ್ಧವಾಯಿತು ಅಲ್ಲಿ ನೋಡ್ತೇವೆ. ಅಲ್ಲಿ ನಿನ್ನ ಚೆಲ್ಲುವಿಕೆಯ ಹೆಸರು 14ನೇ ವರ್ಷದಲ್ಲಿ ವಾಸಿಸುವ ಜನಾಂಗಗಳಲ್ಲಿ ಹಬ್ಬಿತು ಎಂಬುದಾಗಿ ನೋಡ್ತೇವೆ. ಅಂದರೆ ಅಲ್ಲಿ ಏನು ತೋರಿಸ್ತಾ ಇತ್ತೆ, ಅದರ ಪ್ರಾಸ್ಪರಿಟಿ. ಯಾವಾಗ ಇದಿಷ್ಟು ಪ್ರಾಸ್ಪರಿಟಿ ಬಂದಂಥದ್ದು? ಸೊಲೊಮೋನನ ಕಾಲದಲ್ಲಿ. ಓಕೆ, ಸೊಲೊಮೋನನ ಕಾಲದಲ್ಲಿ ತುಂಬ ವೈಭವವಾಗಿದ್ದಂಥದ್ದು ಯೆರೂಸಲೇಮ್. ಆತನ ದೇವಾಲಯ, ಆತನು ಕಟ್ಟಿದಂಥ ಅರಮನೆ, ಆತನು ಕಟ್ಟಿದಂಥ ಪಟ್ಟಣ, ಅಲ್ಲಿ ಮಾಡಿದಂಥ ಕಾರ್ಯಗಳು ಎಲ್ಲವನ್ನು ನೋಡುವಾಗ ತುಂಬ ಆಶ್ಚರ್ಯವಾಗುವಂಥ ಒಂದು ವಿಷಯವಾಗಿತ್ತು. ತುಂಬ ಅಭಿವೃದ್ಧಿ ಹೊಂದಿತ್ತು. ಯಾವಾಗ? ಸೊಲೊಮೋನನ ಕಾಲದಲ್ಲಿ. ನಾನು ಸ್ವಲ್ಪ ಚರಿತ್ರೆಗೆ ಹೋಗುವಾಗ ಅಲ್ಲಿ ಈಗ ಅಬ್ರಾಮನಿಗೆ ಇಸಾಕನಿಗೆ ಯಾಕೋಬನಿಗೆ 12 ಮಂದಿ ಮಕ್ಕಳು ಹುಟ್ಟಿದರು. ಆ ಯಾಕೋಬನಿಗೆ ದೇವರು ಇಸ್ರಾಯೇಲ್ ಅಂತ ಹೆಸರು ಕಟ್ಟೋದು. ಅದರ ಅರ್ಥ ಏನು? ದೇವರ ಸಂಗಡಲ್ಲೂ ಮನುಷ್ಯರ ಸಂಗಡಲ್ಲೂ ಹೋರಾಡಿ ಗೆದ್ದವನು ಅಂತ. ಗೆದ್ದವನು ಅಂದರೆ ಹೋರಾಡಿ ಗೆದ್ದದಂದ್ರೆ ಏನರ್ಥ? ಮನುಷ್ಯರೊಂದಿಗೆ ಹೋರಾಡಿ ಗೆಲ್ತಾನೆ ಅಂದರೆ ದೇವರೊಂದಿಗೆ ಹೋರಾಡಿ ಗೆಲ್ತಾನೆ, ಅಂದರೆ ಪ್ರಾರ್ಥನೆ ಮಾಡಿ ಗೆಲ್ತಾನೆ ಅಂತ ಅರ್ಥ. ದೇವ್ರ ತನೂ ಪಡ್ಕೋತಾನೆ ಎಂಬುದರ ಅರ್ಥ. ಅವನು ಹೋರಾಟ ಮಾಡಿದನು, ರಾತ್ರಿಯಿಂದ ಬೆಳಗ್ಗೆ ತನಕ ಹೋರಾಟ ಮಾಡಿ ನಾಶವಾದ ಮಾಡದೆ ಬಿಡೋದಿಲ್ಲ ಎಂಬುದಾಗಿ ಹೇಳಿದನು. ನಿನ್ನ ಹೆಸರೇನು? ಯಾಕೋಬ, ನೀನು ಇನ್ಮೇಲೆ ಇಸ್ರಾಯೇಲ್ ಅನಿಸ್ಕೊಳ್ತೀಯ ಎಂಬುದಾಗಿ ಇಸ್ರಾಯೇಲ್ ಅಂತ ಹೆಸರನ್ನು ದೇವರೇ ಕೊಟ್ಟಂಥದ್ದು ಅಲ್ವೇ. ನಂತರ 12 ಮಂದಿ ಮಕ್ಕಳಿಗೆ ಆ ಹೆಸರು ಬಂತು, ಇಸ್ರಾಯೇಲ್ ಅಂತ. ಅವರು 70 ಮಂದಿ ಯೋಸೇಫನ ಕಾಲದಲ್ಲಿ ಐಗುಪ್ತ ದೇಶಕ್ಕೆ ಹೋದರು. ಆಯಿತಾ? ಐಗುಪ್ತ ದೇಶದಲ್ಲಿ ಸುಮಾರು 430 ವರ್ಷಗಳ ಕಾಲ ಅವರು ಇದ್ದರು ಅಲ್ಲಿ. ನಂತರ 30 ವರ್ಷಗಳ ಕಾಲ ಏನು ಸಮಸ್ಯೆ ಏನಿಲ್ಲ, ಯಾಕಂದರೆ ಯೋಸೇಫ್ ಅವ್ರ ಜೊತೆಗಿದ್ದನು. ಯೋಸೇಫನ ಕಾಲದಂಥ ಫರೋಹ ಇದ್ದನು, ಅದರಿಂದ ತೊಂದರೆ ಆಗಲಿಲ್ಲ. ಆದರೆ ಯೋಸೇಫ ಸತ್ತು ಹೋದ ಮೇಲೆ ಯೋಸೇಫನ ಅರಿಯದಂಥ ಒಬ್ಬ ಅರಸನಲ್ಲಿಗೆ ಬಂದನು. ನಂತರ ಈ ಯಹೂದ್ಯರ ಮೇಲೆ ಅಥವಾ ಇಸ್ರಾಯೇಲ್ ಮೇಲೆ ಕಂಡು ಬಂದಿದ್ದು, ಯಾರು ಇಷ್ಟೊಂದು ಜನರು ಇಲ್ಲಿ ಬೆಳೀತಾ ಇದ್ದಾರೆ ನಮ್ಮ ದೇಶದಲ್ಲಿ ಅಂತ ಹೇಳಿ ಅವನು ಏನು ಮಾಡಿದನು, ಅವರಿಗೆ ಹಿಂಸಿಸಲಿಕ್ಕೆ, ಅವರ ಸಂಖ್ಯೆ ಅಥವಾ ಅವರ ಸಂತಾನ ಕುಂದಲಿಕ್ಕೆ ಅನೇಕ ಕಾರ್ಯಗಳನ್ನು ಮಾಡಿದನು. ಅದರಲ್ಲಿ ಹೆಚ್ಚುತ್ತಲೇ ಬಂದರು. ಅದಾದಮೇಲೆ ದೇವರು ಮೋಶೆ ಮುಖಾಂತರವಾಗಿ ಅಲ್ಲಿಂದ ಅವ್ರನ್ನ ಬಿಡಿಸ್ಕೊಂಡು ಬಂದನು ಎಂಬುದಾಗಿ ನೋಡುತ್ತೇವೆ. 430 ವರ್ಷ ಆದಮೇಲೆ 400 ವರ್ಷ ಬಿಟ್ಟು ಕೆಲಸ ಮಾಡುತ್ತಾರೆ. ನಂತರ ಅವ್ರನ್ನ ಬಿಡಿಸ್ಕೊಂಡು ಬರುತ್ತಾನೆ. ಬಂದು ಆತನು ಈ ಸೀನಾಯಿ ಪರ್ವತದಲ್ಲಿ ತನ್ನ ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತಾನೆ. ಸೀನಾಯಿ ಪರ್ವತದಲ್ಲಿ ಒಡಂಬಡಿಕೆ ದೇವರು ಮಾಡಿಕೊಳ್ಳೋದು ಒಪ್ಪಂದ ಅಲ್ವೇ. ಅದನ್ನೇಳಿ ಹೇಳುವಂಥದ್ದು ಏನಂತೆ ನೋಡಿ, 8ನೇ ವಚನದಲ್ಲಿ, ನಾನು ಹಾದು ಹೋಗುತ್ತಾ ನಿನ್ನನ್ನು ನೋಡಲು ಇಗೋ ನೀನು ಮದುವೆಗೆ ಸಿದ್ಧಳಾಗಿದ್ದಿ. ದಟ್ ಮೀನ್ಸ್ ಐಗುಪ್ತ ದೇಶದಲ್ಲಿ ಅವರು ಬೆಳೆದಿರುವಂಥದ್ದು, ಮದುವೆಗೆ ಸಿದ್ಧಳಾಗಿದ್ದೆ. ಆಗ ನಾನು ನನ್ನ ಹೊದಿಕೆಯ ನೆರಿಗೆಯನ್ನು ನಿನ್ನ ಮೇಲೆ ಹಾಕಿ ನಿನ್ನ ಮಾನವನ್ನು ಕಾಪಾಡಿದನು. ಇದಲ್ಲದೆ ನಾನು ನಿನಗೆ ಮಾತು ಕೊಟ್ಟು ಒಡಂಬಡಿಕೆ ಮಾಡಿಕೊಂಡದ್ರಿಂದ ನೀನು ನನ್ನವಳಾದಿ. ಮಾತು ಕೊಟ್ಟು ಒಡಂಬಡಿಕೆ ಮಾಡಿಕೊಂಡದ್ರಿಂದ ನೀನು ನನ್ನವಳಾದಿ. ಇದು ಮದುವೆಗೆ ಇರುವಂಥ ಒಂದು ಸ್ಥಿತಿ. ಮಾತು ಕೊಟ್ಟು ಒಡಂಬಡಿಕೆ ಮಾಡಿಕೊಳ್ಳೋದು ಮದುವೆಯ ಒಂದು ನಿಯಮ. ಮತ್ತು ನನ್ನ ಹೊದಿಕೆಯ ನೆರಗನ್ನು ಹೊದಿಸುವಂಥದ್ದು ಸಹ. ಅದ ಅರ್ಥ ಏನಂತಂದರೆ, ಇನ್ನು ಮೇಲೆ ನಾನು ನಿನ್ನನ್ನು ಪ್ರೊಟೆಕ್ಟ್ ಮಾಡ್ತೇನೆ, ಸಂರಕ್ಷಿಸ್ತೇನೆ ಎಂಬುದಾಗಿ ತನ್ನಗಾಗಿ ತನ್ನ ಹೆಂಡತಿಯಾಗಿ ಸ್ವೀಕರಿಸಿಕೊಳ್ಳುವಂಥ ಆ ಸ್ತ್ರೀಗೆ ಕೊಡುವಂಥ ಒಂದು ಆಶ್ವಾಸನೆ ಅದು. ನಾವು ರೂತಳ ಪುಸ್ತಕ ಓದ್ತೇವಲ್ಲ, ನಿನ್ನ ಸೆರಗು ನನ್ನ ಮೇಲೆ ಮುಚ್ಚು ಎಂಬುದಾಗಿ, ನಿನ್ನ ಹೊದಿಕೆ ನನಗೆ ಸ್ವಲ್ಪ ಮುಚ್ಚು ಎಂಬುದಾಗಿ ಕೇಳ್ಕೊಳ್ತಲ್ಲ ಯಾರು? ರೂತಳು. ಅದರ ಅರ್ಥ ಏನು? ನನಗೆ ಪ್ರೊಟೆಕ್ಷನ್ ಕೊಡುವಂಥ. ಅಂದರೆ ಈ ವಿವಾಹದಲ್ಲಿ ಈ ನೆರಿಗೆ ಅಥವಾ ಹೊದಿಕೆ ನೆರಗನ್ನು ಹೊದಿಸುವುದು ಅರ್ಥ ಏನಂತಂದರೆ, ನಾನು ಇನ್ಮೇಲೆ ನಿನ್ನನ್ನು ಸಂರಕ್ಷಿಸ್ತೇನೆ ಎಂಬುದಾಗಿ ಅರ್ಥ. ನೀನು ಸಂರಕ್ಷಿಸುವಂತಲ್ಲ. ಇವತ್ತಿನಾಗೆ ಅಲ್ವಾ, ನಾನು ಹೆಂಡ್ತಿ ನಾನು ಸಾಕ್ತಾಳೆ ಅಂತ ಹೇಳ್ತಲ್ವ, ಹೆಂಡ್ತಿ ಸಾಕೋದಲ್ಲ. ಓಕೆ, ಇಲ್ಲಿ ಅವನು ಆಕೆ ಕೊಡತಕ್ಕಂಥ ಒಂದು ಭರವಸೆ, ನಾನು ನನ್ನ ಒಂದು ಆಶ್ರಯದಲ್ಲಿ ನಾನು ಕಾಪಾಡ್ತೇನೆ ಎಂಬುದಾಗಿ. ಎರಡನೇದು ನೋಡುವ ಸಮಯದಲ್ಲಿ ಮಾತು ಕೊಟ್ಟು ಒಡಂಬಡಿಕೆ ಮಾಡಿಕೊಂಡು ನೀನು ನನ್ನವಳಾದಿ. ಒಡಂಬಡಿಕೆ ಮಾಡಿಕೊಂಡ್ರಿಂದ ನೀನು ನನ್ನವಳಾದಿ ಎಂಬುದಾಗಿ ಹೇಳೋದನ್ನು ನೋಡುವಂತರಾಗಿದ್ದೇವೆ. ನನ್ನವಳಾದಿ ಅಂದ್ರೆ ಅರ್ಥ ವಿವಾಹದಲ್ಲಿ ಉಪಯೋಗಿಸುವಂಥ ಪದ. ನನ್ನವಳಾದಿ ಎಂಬುದಾಗಿ ಹೇಳುವಾಗ ನನ್ನ ಹೆಂಡತಿ ಆದೆ ಅಂತ, ನನ್ನ ಪತ್ನಿ ಆದೆ ಎಂಬುದಾಗಿ ಅಲ್ಲಿ ಹೇಳುವಂಥದ್ದು. ಓಕೆ, ಇದು ಎಲ್ಲಿ ಮಾಡ್ಕೊಳ್ಳೋದು ದೇವರು ಮಾತು ಕೊಟ್ಟು ಒಡಂಬಡಿಕೆ ಮಾಡ್ಕೊಳ್ಳೋಂಥದ್ದು? ಇದು ಸೀನಾಯಿ ಬೆಟ್ಟದಲ್ಲಿ. ನಾವು ದೇವರ ವಾಕ್ಯದಲ್ಲಿ ಒಂದು ವಚನ ಓದೋಣ.
ವಿಮೋಚನ ಕಾಂಡ 19ನೇ ಅಧ್ಯಾಯ. ಅಲ್ಲಿ ನೋಡಿ ಏನು ಒಡಂಬಡಿಕೆ ದೇವರು ಮಾಡ್ಕೊಳ್ತಾನೆ. 3ನೇ ವಚನದಿಂದ 6ನೇ ವಚನಕ್ಕೆ ಓದಿಕೊಳ್ಳೋಣ. ಮೋಶೆ ಬೆಟ್ಟವನ್ನೇರಿದ 19 ವಿಮೋಚನ ಕಾಂಡ 19ನೇ ಅಧ್ಯಾಯ 3ರಿಂದ. ಮೋಶೆ ಬೆಟ್ಟವನ್ನೇರಿ ದೇವರ ಸನ್ನಿಧಿಗೆ ಹೋದಾಗ ಯೆಹೋವನವನಿಗೆ ಬೆಟ್ಟದ ಮೇಲಿನಿಂದ ಕೂಗಿ, ನೀನು ಯಾಕೋಬನ ಮನೆತನದವರಾದ ಇಸ್ರಾಯೇಲರಿಗೆ ಈ ಮಾತುಗಳನ್ನು ಹೇಳಬೇಕು. ಏನೆಂದರೆ, ನಾನು ಐಗುಪ್ತರಿಗೆ ಏನು ಮಾಡಿದನೋ ಹದ್ದು ತನ್ನ ಮರಿಗಳನ್ನು ರೆಕ್ಕೆಗಳ ಮೇಲೆ ಹೊತ್ತುಕೊಳ್ಳುವಂತೆ ನಾನು ನಿಮ್ಮನ್ನು ಹೊತ್ತುಕೊಂಡು ನನ್ನ ಸ್ಥಳಕ್ಕೆ ಹೇಗೆ ಸೇರಿಸಿದನೋ ಇದನ್ನೆಲ್ಲ ನೀವು ನೋಡಿದ್ದೀರಷ್ಟೇ. ಹೀಗಿರಲಾಗಿ ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಮಾಡುವ ನಿಬಂಧನೆಯನ್ನು ಅನುಸರಿಸಿ ನಡೆದರೆ ನೀವು ಎಲ್ಲ ಜನಾಂಗಗಳಲ್ಲಿ ನನಗೆ ಸೊಕ್ಕಿಯರಾಗುವಿರಿ. ಎಲ್ಲ ಜನಾಂಗಗಳಲ್ಲಿ ನೀವು ನನಗೆ ಸೊಕ್ಕಿಯ ಜನರಾಗುವಿರಿ. ಸಮಸ್ತ ಭೂಮಿಯು ನನ್ನದಷ್ಟೇ. ನೀವು ನನಗೆ ಯಾಜಕ ರಾಜ್ಯವು ಪರಿಶುದ್ಧ ಜನವೂ ಆಗಿರುವಿರಿ. ಇವೇ ನೀನು ಇಸ್ರಾಯೇಲರಿಗೆ ಹೇಳಬೇಕಾದ ಮಾತುಗಳು ಎಂದನು. ಗಮನಿಸಿ, ಇಲ್ಲಿ ದೇವರು ಮಾಡ್ಕೊಳ್ತಾ ಇರೋದು, ಇಲ್ಲಿ ಒಡಂಬಡಿಕೆ ಮಾಡ್ಕೊಳ್ತಾ ಇರೋಂಥದ್ದು. ನನಗೆ ಸೊಕ್ಕಿಯ ಜನರಾಗುವಿರಿ, ಪರಿಶುದ್ಧ ಜನರಾಗುವಿರಿ, ಯಾಜಕ ರಾಜ್ಯವು ಪರಿಶುದ್ಧ ಜನವೂ ಆಗಿರುವಿರಿ ಎಂಬುದಾಗಿ ಹೇಳುವುದನ್ನು ನೋಡುವಂಥರಾಗಿದ್ದೇವೆ. ಎಂಥ ಚಂದವಾದದ್ದು ಪ್ರೇರೆ. ಇದು ಸೀನಾಯಿ ಬೆಟ್ಟದ ಹತ್ರ ಅವರು ಬಂದಾಗ ದೇವರು ಅವರೊಟ್ಟಿಗೆ ಒಂದು ಒಡಂಬಡಿಕೆ ಮಾಡಿಕೊಂಡು ಅವರನ್ನು ತನ್ನವರನ್ನಾಗಿ ಅಲ್ಲಿ ಸ್ವೀಕಾರ ಮಾಡಿಕೊಳ್ಳೋದನ್ನು ನೋಡುವಂಥರಾಗಿದ್ದೇವೆ. ಹೀಗೆ ದೇವರು ಇವರನ್ನು ನಡೆಸ್ಕೊಂಡು ಬಂದನು. ಎಲ್ಲಿಗೆ? ಕಾನಾನ್ ದೇಶಕ್ಕೆ ನಡೆಸ್ಕೊಂಡು ಬಂದಾಯಿತು. ಯೆಹೋಶುವನ ಕಾಲದಲ್ಲಿ ಅವರು ಆ ದೇಶವನ್ನು ವಶ ಮಾಡಿಕೊಂಡರು. ವಶ ಮಾಡಿಕೊಂಡ ಮೇಲೆ ನಂತರ ಯೆಹೋಶುವನು ಸತ್ತು ಹೋದನು. ನಂತರ ನ್ಯಾಯಸ್ಥಾಪಕರು ಬಂದರು. ನ್ಯಾಯಸ್ಥಾಪಕರ ಕಾಲ ಮುಗೀತು. ನಂತರ ಅರಸುಗಳು ಬಂದರು. ಅರಸುಗಳ ಕಾಲ ಬಂತು. ಆಗ ಮೊದಲನೇ ಅರಸ ಯಾರು? ಸೌಲ. ಬೆನ್ಯಾಮೀನ್ ಕುಲದ ಸೌಲ ಅರಸನಾದನು. ಅವನು 40 ವರ್ಷ ಆಳ್ವಿಕೆ ಮಾಡಿದನು. ಅವನ ಕತೆ ಮುಗೀತು. ನಂತರ ದಾವೀದ ಅರಸನಾದನು. ಯಹೂದಾ ಕುಲದವನು ದಾವೀದನು, ಅವನ ಅರಸನಾದನು. ನಂತರ ಅವನ ಕಾಲದಲ್ಲಿ ಸ್ವಲ್ಪ ಪ್ರಾಸ್ಪರಿಟಿ ಹೆಚ್ಚುತ್ತಾ ಬಂತು. ಯೆರೂಸಲೇಮಿನಲ್ಲಿ ತುಂಬ ಹೆಚ್ಚುತ್ತಾ ಬಂತು. ಅವನೇ ದೇವಸ್ಥಾನ ಕಟ್ಟಬೇಕು ಎಂಬುದಾಗೆಲ್ಲ ಯೋಚನೆ ಮಾಡಿದನು. ಆದರೆ ದೇವರು ಅವನ್ನ ಕಟ್ಟಲಿಕ್ಕೆ ಬಿಡ್ನಿಲ್ಲ. ಯಾಕೆ? ನೀನು ಸಾಕಷ್ಟು ರಕ್ತ ಸುರಿಸಿ ಯುದ್ಧ ಮಾಡಿದೆ, ನೀನು ಅದರಿಂದ ಬೇಡ ಎಂಬುದಾಗಿ ದೇವರು ಹೇಳಿ ಆತನ ಮಗನ ಕಾಲದಲ್ಲಿ ಆ ಯೆರೂಸಲೇಮ್ ದೇವಸ್ಥಾನ ಕಟ್ಟಲಿಕ್ಕೆ ದೇವರು ಹೇಳಿದನು. ಆವಾಗ ಅದಕ್ಕೆ ಬೇಕಾದೆಲ್ಲವನ್ನ ಶೇಖರಣೆ ಮಾಡಿ ದಾವೀದ ಹೋದನು. ಅಂದರೆ ದೇವಸ್ಥಾನ ಕಟ್ಟಲಿಕ್ಕೆ ಏನೆಲ್ಲ ಬೇಕಾಗಿದೆಯೋ ಅದನ್ನೆಲ್ಲ ರೆಡಿ ಮಾಡೋದು ಎಂಬುದಾಗಿ ನಾವು ನೋಡುತ್ತೇವೆ. ಹೀಗೆ ಸೊಲೊಮೋನನ ಕಾಲದಲ್ಲಿ ತುಂಬ ವೈಭವದಲ್ಲಿದ್ದಂಥದ್ದಾಗಿತ್ತು. ಯಾವುದು? ಯೆರೂಸಲೇಮ್ ಲೋಕ ಪ್ರಸಿದ್ಧವಾಗಿತ್ತು. ಅದನ್ನು ಹೇಳ್ತಾ ಇದೆ ಹೊರತಾಗಿ ಬೇರೆ ಅರ್ಥದಲ್ಲ. ಕೆಲವು ಸಮಯದಲ್ಲಿ ನೀವು ಹೀಗೆ ಹೇಳ್ಬೋದು, ಇಲ್ಲಿ ನೋಡ್ತೇವೆ 11ನೇ ವರ್ಷದಲ್ಲಿ ಏನಂತೆ, ಮತ್ತು ನಾನು ನಿನ್ನ ಕೈಗಳಿಗೆ ಬಳೆಗಳನ್ನು, ಕಂಠಮಾಲೆಯನ್ನು, ಮೂಗಿಗೆ ಮೂಗುತಿಯನ್ನು, ಶಿರಸ್ಸಿಗೆ ಸುಂದರ ಕಿರೀಟವನ್ನು ಇಟ್ಟು ನಿನ್ನನ್ನು ಆಭರಣಗಳಿಂದ ಸಿಂಗರಿಸಿದನು ಎಂಬುದಾಗಿ ಹೇಳುವಾಗ ಅದರ ಅರ್ಥ ಲಿಟ್ರಲಿ ಅಲ್ಲ. ಓಕೆ, ಅದರ ಅರ್ಥ ಅದರ ವೈಭವವನ್ನು ಹೇಳ್ತಾ ಇರುವಂಥದ್ದು. ನೀವೆಂದಿಗೂ ಸಹ ಈ ವಾಕ್ಯ ತೆಗೆದುಕೊಂಡು ತುಂಬ ಮಿಸ್ಗೈಡ್ ಮಾಡ್ಲಿಕ್ಕೆ ಹೋಗಬೇಡಿ ಯಾರನ್ನು ಸಹ. ಇದು ಯೆರೂಸಲೇಮಿನ ಪ್ರಾಸ್ಪರಿಟಿ, ಯೆರೂಸಲೇಮಿನ ಹೇಳಿಗೆ, ಯೆರೂಸಲೇಮ್ ಎಷ್ಟು ಅದು ಪ್ರಬಲವಾಯಿತು ಎಂಬುದನ್ನು ತೋರಿಸ್ಲಿಕ್ಕೋಸ್ಕರ ಹೇಳುವಂಥದ್ದು. ಓಕೆ, ಈಗ ದೇವರು ಏನಾಯಿತು? ಈ ಮಗುವನ್ನು ದೇವರು ಬದುಕಿಸಿದನು, ಜೀವ ಬಂತು ಮೊದಲನೇದಾಗಿ. ನಂತರ ಇದು ಬೆಳೆಯುವಂತೆ ಮಾಡಿದನು ಅಲ್ವೇ? ನಾವು ನೋಡುತ್ತೇವೆ, ಮೊಳಕೆಯನ್ನು ಎಂಬಂತೆ ನಾನು ಬೆಳೆಸಿದನು, ಬೆಳವಣಿಗೆ ಮಾಡಿದನು ಅದಲ್ವೇ? ನಂತರ ಬೆಳೆದ ಮೇಲೆ ಏನಾಯಿತು? ತನ್ನವಳನ್ನಾಗಿ ಮಾಡಿಕೊಂಡು, ಬೆಳೆದಿಗೆ ಪ್ರಾಯ ಬಂದಾಯಿತು ಅಲ್ವೇ? ಈಗ ತನ್ನವಳನ್ನಾಗಿ ಮಾಡಿಕೊಳ್ಳೋಕೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡು, ಹೀಗೆ ಮಾಡಿಕೊಂಡು ಏನು ಮಾಡಿದನು? ಅದನ್ನು ಸಮೃದ್ಧಿಯಾಗಿ ತುಂಬಿಸಿದನು, ಯೆರೂಸಲೇಮನ್ನು ವೈಭವದಿಂದ ತುಂಬಿಸಿದನು ಎಂಬುದಾಗಿ ನೋಡುವಂಥರಾಗಿದ್ದೇವೆ ಪ್ರಿಯರೇ. ಇಲ್ಲಿ ಯೆಹೆಜ್ಕೇಲನ ಮುಖಾಂತರ ದೇವರು ಇಸ್ರಾಯೇಲ್ ಚರಿತ್ರೆಯನ್ನು ಎತ್ತಿ ತೋರಿಸ್ತಾ ಇರುವಂಥದ್ದು. ನಿಮ್ಮನ್ನು ಹೇಗೆಲ್ಲ ನಾನು ಮಾಡ್ತಾ ಬಂದೆ, ನೀನು ಹೇಗೆಲ್ಲ ಬಿದ್ದಿದ್ದೆ, ನಿನ್ನ ಎಷ್ಟೆಲ್ಲ ನಾನು ಉಪಕಾರ ಮಾಡಿದ್ದೇನೆ, ನಿನ್ನ ಬದುಕಿಸ್ದೆ, ಬೆಳೆಸ್ದೆ, ನನ್ನವಳಾದಿ ನೀನು ಒಡಂಬಡಿಕೆ ಮಾಡಿಕೊಂಡೆ, ಇಷ್ಟೆಲ್ಲ ನಿನಗೆ ಮಾಡಿದ್ದೇನೆ. ಇದೆಲ್ಲ ಹೇಳುತ್ತಾ ನೀನು ಏನು ಮಾಡಿದೆ ನನಗೆ ದ್ರೋಹ ಎಂಬುದಾಗಿ ಅವರಿಗೆ ಪಾಠ ಕಲಿಸ್ಲಿಕ್ಕೋಸ್ಕರ ಇಲ್ಲಿ ಎಲ್ಲವನ್ನ ಹೇಳ್ತಾ ಇರುವಂಥದ್ದು. ನಮ್ಮ ಜೀವಿತದಲ್ಲಿ ದೇವರೆಷ್ಟು ಉಪಕಾರ ಮಾಡಿದ್ದಾನೆ, ಅದಕ್ಕೆ ಋಣಿಗಳಾಗಿದ್ದೇವಾ? ಅದಕ್ಕೆ ಫಲಭರಿತವಾದ ಜೀವಿತ ಜೀವಿಸ್ತಾ ಇದ್ದೇವಾ? ನಂಬಿಗಸ್ತರಾಗಿದ್ದೇವ ಪ್ರಿಯರೇ? ಇದು ನಮ್ಮ ಜೀವಿತದಲ್ಲಿ ಪ್ರಶ್ನೆ ಮಾಡ್ಕೊಳ್ಬೇಕಾದದ್ದು. ನಮ್ಮನ್ನು ಎಷ್ಟಾಗಿ ಪ್ರೀತಿ ಮಾಡಿ ತನ್ನ ಪ್ರಾಣವನ್ನು ಕೊಟ್ಟು ರಕ್ಷಿಸಿದ್ದಾರೆ ದೇವರು.
ತನ್ನ ಅಮೂಲ್ಯವಾದ ರಕ್ತವನ್ನು ಸುರಿಸಿ ನಮ್ಮನ್ನು ತನ್ನ ಮಕ್ಕಳನ್ನಾಗಿ ಮಾಡಿಕೊಂಡಿದ್ದಾನೆ. ಇಸ್ರಾಯೇಲರಿಗಾದರೂ ಅವರಿಗೆ ಪರಾಕ್ರಮ ಅಲ್ವೇ, ಮಹತ್ ಕಾರ್ಯ, ಅದ್ಭುತ ಕಾರ್ಯಗಳ ಮುಖಾಂತರವಾಗಿ ಅವ್ರನ್ನ ಬಿಡಿಸ್ಕೊಳ್ಬಂಥದ್ದು, ತನ್ನ ಶಕ್ತಿ ಭುಜ ಪರಾಕ್ರಮವನ್ನು ತೋರಿಸಿ ಬಿಡಿಸ್ಕೊಳ್ಬಂಥದ್ದು. ನನ್ನನ್ನು ನಿಮ್ಮನ್ನು ಬಿಡುಗಡೆ ಮಾಡಿರುವಂಥದ್ದು ತನ್ನ ಪರಾಕ್ರಮದಿಂದಲ್ಲ, ತನ್ನ ಅಮೂಲ್ಯವಾದಂಥ ರಕ್ತದಿಂದ. ತನ್ನನ್ನೇ ತಾನು ಬಲಿಯಾಗಿ ಒಪ್ಪಿಸಿಕೊಟ್ಟು ನಮ್ಮನ್ನು ರಕ್ಷಣೆ ಮಾಡಿರುವಂಥದ್ದು ಪ್ರಿಯರೇ. ಹಾಗೆ ನಾವೆಷ್ಟು ಆತನಿಗೆ ಕೃತಜ್ಞತೆ ಉಳ್ಳವರಾಗಿರ್ಬೇಕೆಂಬುದನ್ನು ಆಲೋಚನೆ ಮಾಡುವಂಥರಾಗಿರೋಣ ಅಲ್ವೇ. ಇವರನ್ನ ಸಾಯಲಿಕ್ಕಿದ್ದಂತೆ ಈ ಮಗುವನ್ನು ಬದುಕಿಸಿದನು, ಬೆಳೆಸಿದನು, ತನಗೆ ಪತ್ನಿಯನ್ನಾಗಿ ಮಾಡಿಕೊಂಡು ಒಡಂಬಡಿಕೆ ಮಾಡಿಕೊಂಡು ಅಭಿವೃದ್ಧಿಪಡಿಸಿದನು. ಆದರೆ ಇವರು ಮಾಡಿದ ಕೆಲಸ ಏನು ಮುಂದೆ ಅದನ್ನು ನಾವು ನೋಡ್ತೇವೆ. ಅದನ್ನೇ ಅವ್ರು ಮಾಡಿದಂಥ ಕಾರ್ಯ 15ನೇ ವಚನದಿಂದ ನಾವು ಮುಂದೆ ಅದನ್ನು ಓದ್ತೇವೆ. ನಾಳೆ ದೇವರ ಚಿತ್ತವಾದರೆ ಅವರು ಈ ಉಪಕಾರಕ್ಕೆಲ್ಲ ಯಾವ ರೀತಿಯಾಗಿ ದ್ರೋಹಿಗಳಾದರು ಎಂಬುದನ್ನು ನಾವು ಕಲಿಯೋಣ. ಅದರ ನಿಮಿತ್ತವಾಗಿ ಬರುವಂಥ ನ್ಯಾಯ ತೀರ್ಪಿನ ಕುರಿತಾಗಿ ಎಚ್ಕೆಲ್ ಮುಖಾಂತರ ವಿವರಿಸೋದನ್ನು ನೋಡುವಂಥರಾಗಿದೆ. ದೇವರ ವಾಕ್ಯವನ್ನು ಆಶ್ರಯಿಸಲಿ. ಪ್ರಾರ್ಥನೆ ಮಾಡಿ ಕೂಟವನ್ನು ಮುಗಿಸುವಂಥರಾಗಿದೆ.